ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠ ಒಬ್ಬ ರಾಜನೀತಿಯ ಚಿಂತಕ, ಸ್ಟ್ರಾಟಜಿಸ್ಟ್, ಆರ್ಥಿಕ ತಜ್ಞ, ತತ್ವಜ್ಞಾನಿ, ಹೀಗೆ ಹಲವು ವಿಶೇಷಣಗಳನ್ನು ಸೇರಿಸಬಲ್ಲಂತಹ ಒಬ್ಬ ಧೀಮಂತ ವ್ಯಕ್ತಿತ್ವ ಚಾಣಕ್ಯ. ಒಬ್ಬ ವ್ಯಕ್ತಿ ಅವನ ಬುದ್ಧಿ, ಜ್ಞಾನ, ಪರಿಶ್ರಮದ ಸಾಮರ್ಥ್ಯದಿಂದ ಒಂದು ದೇಶದ ದಿಕ್ಕನ್ನೇ ಬದಲಿಸಬಲ್ಲ ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ ಚಾಣಕ್ಯ. ಕೇವಲ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಷ್ಟೇ ಅವನ ಒಂದು ಕೊಡುಗೆ ಅಲ್ಲ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಅದರ ರೂವಾರಿ ಆದರೂ ಕೂಡ ಇಡೀ ದೇಶವನ್ನ ಜೋಡಿಸಿದಂತಹ ಒಬ್ಬ ಮಹಾನ್ ರಾಷ್ಟ್ರ ನಾಯಕ ಅನ್ನೋದನ್ನ ನಾವು ಮರಿಬಾರದು. ಅಂತಹ ಮಹೋನ್ನತ ವ್ಯಕ್ತಿತ್ವ ಆಚಾರ್ಯ ಚಾಣಕ್ಯನ ಕುರಿತಾಗಿ ಕಳೆದ 2000 ವರ್ಷಕ್ಕೂ ಮಿಗಿಲಾಗಿ ಅನೇಕ ವ್ಯಕ್ತಿಗಳು ಅವನನ್ನು ಉಲ್ಲೇಖ ಮಾಡಿದ್ದಾರೆ, ಅವನ ವಿಚಾರವನ್ನ ಮೆಚ್ಚಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ, ಉದಾಹರಣೆ ಕೊಡ್ತಾರೆ. ಆ ರೀತಿ ಸುಮಾರೊಂದು 2400 ವರ್ಷಗಳು ಚಾಣಕ್ಯ ಈ ನೆಲದಲ್ಲಿ ಜೀವಿಸಿ ಸುಮಾರು 2400 ವರ್ಷ ಕಳೆದೋಗಿದೆ. ಆದರೂ ಕೂಡ ಅವನ ಪ್ರಭಾವ ಅದು ಗಾಢವಾಗಿ ಭಾರತೀಯ ಪರಂಪರೆಯ ಮೇಲೆ, ಭಾರತೀಯ ಸಮಾಜದ ಮೇಲೆ, ಭಾರತೀಯ ರಾಜನೀತಿಯ ಮೇಲೆ ಅದು ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಅನುಭವಕ್ಕೆ ಬರ್ತಾ ಇದೆ. ಚಾಣಕ್ಯನ ಒಂದು ಪ್ರಾರಂಭಿಕ ಜೀವನ, ಅದರ ವಿವರದ ಕುರಿತಾಗಿ ಹೆಚ್ಚಿನ ನಮಗೆ ಖಚಿತವಾದ ದಾಖಲೆಗಳು ಸಿಗಲ್ಲ. ಅನೇಕ ವರ್ಷನ್ಗಳು ಸಿಗತ್ತೆ. ಒಂದು ವರ್ಷನ್ ಪ್ರಕಾರ ಅವನು ತಕ್ಷಶಿಲೆ ಬಳಿಯ ಒಂದು ಗ್ರಾಮದಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಇನ್ನೊಂದು ಪ್ರಕಾರ ಅವನು ಮಗಧ, ಇವತ್ತಿನ ಬಿಹಾರ್, ಅಲ್ಲಿ ಇವತ್ತಿಗೂ ಒಂದು ಚಣಕ ಅನ್ನುವ ಒಂದು ಗ್ರಾಮ ಇದೆ, ಅಲ್ಲಿ ಹುಟ್ಟಿರಬಹುದು ಅಂತ ಹೇಳಿ ಕೆಲವರು ಊಹೆ ಮಾಡ್ತಾರೆ. ಈ ರೀತಿ ಅನೇಕ ರೀತಿಯ ವರ್ಷನ್ಗಳಿದೆ. ಒಟ್ಟು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅತ್ಯಂತ ಸಾಧಾರಣ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಚಣಕ ಅನ್ನೋದು ಅವರ ತಂದೆಯ ಹೆಸರು, ಅವರು ಕೂಡ ವಿದ್ವಾಂಸರು. ಪ್ರಾಯಶಃ ಹಾಗಾಗಿ ಚಾಣಕ್ಯ ಅಂತ ಬಂದಿರಬಹುದು. ಅದೇ ರೀತಿ ಇನ್ನೂ 2 ಹೆಸರುಗಳು ಚಾಣಕ್ಯನ ಜೊತೆ ನಾವು ನೋಡ್ತೀವಿ. ಒಂದು ವಿಷ್ಣುಗುಪ್ತ ಅಂತ, ಅದು ಪ್ರಾಯಶಃ ಅವ್ರಿಗೆ ಪ್ರಾರಂಭದಲ್ಲಿ ಇಟ್ಟಂತ ಹೆಸರಿದ್ದಿರಬಹುದು. ಮುಂದೆ ಅವರ ತಂದೆಯ ಒಂದು ನಂತರದ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ ಚಾಣಕ್ಯ ಅನ್ನುವ ಪ್ರಸಿದ್ಧ ಆಗಿರಬಹುದು. ಅದೇ ರೀತಿ ಒಂದು ಕುಟಲ ಅಥವಾ ಕುಟೀಲ ಅನ್ನುವ ಒಂದು ಗೋತ್ರ ಇದೆ. ಆ ಗೋತ್ರದವನಾದ್ರಿಂದ ಕೌಟಿಲ್ಯ ಅನ್ನುವ ಹೆಸರಿನಿಂದನೂ ನಾವು ಬಳಕೆ ಇರೋದು ನಾವು ನೋಡ್ತೀವಿ. ಹೀಗೆ ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ಈ ರೀತಿ ಹೆಸರುಗಳಿಂದ ನಾಮಾಂಕಿತನಾದಂತಹ ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಚಾಣಕ್ಯ. ತಕ್ಷಶಿಲೆ ಅನ್ನುವ ಒಂದು ಜಾಗದಲ್ಲಿ ವಿಶ್ವವಿದ್ಯಾಲಯ ಇತ್ತು. ತಕ್ಷಶಿಲೆ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ, ಇವತ್ತಿನ ಪಾಕಿಸ್ತಾನದಲ್ಲಿ ಒಂದು ಇಸ್ಲಾಮಾಬಾದಿಂದ ಒಂದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಊರದು. ಆಗ ಅಂದ್ರೆ 2400 ವರ್ಷದ ಮುಂಚೆ ಅದು ಒಂದು ಜಗತ್ತು ವಿಖ್ಯಾತವಾದಂತಹ ಒಂದು ವಿಶ್ವವಿದ್ಯಾಲಯ. ಅಲ್ಲಿ ಓದ್ಲಿಕ್ಕಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ತುಂಬಾ ಒಂದು ಪ್ರಸಿದ್ಧಿ ಪಡೆದಂತಹ, ವಿಶ್ವ ಮಾನ್ಯತೆಯನ್ನ ಪಡೆದಂತಹ ಒಂದು ಗುರುಕುಲ. ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ
ಕ್ರಿಸ್ತಶಕ 5ನೇ ಶತಮಾನ ತನಕ ಸುಮಾರು 1000 ವರ್ಷಗಳ ಕಾಲ ವೈಭವದಿಂದ ಮೆರೆದಂತಹ ವಿಶ್ವವಿದ್ಯಾಲಯ. ಜ್ಞಾನ ವೈಭವದಲ್ಲಿ ಹೇಗೆ ಇವತ್ತು ಶಿಕ್ಷಣ ಪಡಿಬೇಕು ಅಂತ ಅಮೆರಿಕಾದ ಅಥವಾ ಯುರೋಪಿನ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ವಿದ್ಯಾರ್ಥಿಗಳು ಭಾವಿಸ್ತಾರೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇರ್ಬೋದು, ಹಾರ್ವರ್ಡ್ ಇರ್ಬೋದು, ಆಕ್ಸ್ಫರ್ಡ್ ಇರ್ಬೋದು, ಆ ಮಟ್ಟದಲ್ಲಿ ಇದ್ದಂಥ ಭಾರತದ ಗುರುಕುಲಗಳ ಪೈಕಿ ಇದೊಂದು ಬಹಳ ಮುಖ್ಯವಾದದ್ದು, ತುಂಬ ಪ್ರಾಚೀನವಾದದ್ದು. ತಕ್ಷಶಿಲೆ, ಇವಾಗ ಅದನ್ನು ಟ್ಯಾಕ್ಸಿಲಾ ಅಂತ ಕರೀತಾರೆ. ಆ ರೀತಿ ಅನೇಕ ವಿಶ್ವವಿದ್ಯಾಲಯ ನಮ್ಮ ದೇಶದಲ್ಲಿತ್ತು. ನಾಲಂದ ವಿಶ್ವವಿದ್ಯಾಲಯ ಅಂತ ಇತ್ತು, ಅದೇ ರೀತಿ ವಿಕ್ರಮಶಿಲಾ, ಓದಂತಪುರಿ, ಈ ರೀತಿ ದೇಶದ ಅನೇಕ ಭಾಗಗಳಲ್ಲಿ ಇದ್ದಂತಹ ವಿಶ್ವವಿದ್ಯಾಲಯ ಪೈಕಿ ತಕ್ಷಶಿಲಾ ತುಂಬ ಒಂದು ಪ್ರಮುಖವಾದದ್ದು. ಚಾಣಕ್ಯ ಅಲ್ಲಿ ತನ್ನ ಶಿಕ್ಷಣವನ್ನು ಮಾಡ್ತಾನೆ. ಶಿಕ್ಷಣವನ್ನು ಪಡೆದ ನಂತರ ಅಲ್ಲೇ ಆತ ಪ್ರಾಚಾರ್ಯನಾಗಿ, ಪ್ರೊಫೆಸರ್ ಆಗಿ ಅವರು ಅಲ್ಲಿ ಅಧ್ಯಾಪನ ಮಾಡ್ತಾ ಅಲ್ಲಿರ್ತಾರೆ. ಅಧ್ಯಯನವೂ ಅಲ್ಲೇ, ಅಧ್ಯಾಪನವೂ ಅಲ್ಲೇ. ಅನೇಕ ಶಿಷ್ಯಂದರು ಚಾಣಕ್ಯನ ಗರಡಿಯಲ್ಲಿ ತಯಾರಾಗ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಶಿಷ್ಯರು ಇರ್ತಾರೆ. ಸಾಮಾನ್ಯವಾಗಿ ಅಲ್ಲಿಗೆ ಬೇರೆ ಬೇರೆ ಜನಪದಗಳಿಂದ ಬರ್ತಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ. ಅವರು ಚಾಣಕ್ಯನ ಬಳಿ ಕಲಿಬೇಕು ಅಂತ ಹೇಳಿ ಸಾಕಷ್ಟು ಅವರು ತಯಾರಿ ಮಾಡಿ ಅಲ್ಲಿ ಅನೇಕ ಪರೀಕ್ಷೆಗಳು ಕೊಡ್ತಾರೆ. ಅದರಲ್ಲಿ ಪಾಸ್ ಆದ ನಂತರ ಚಾಣಕ್ಯನ ಶಿಷ್ಯರಾಗ್ತಾ ಇರ್ತಾರೆ. ಅನೇಕ ಶ್ರೀಮಂತ ಕುಟುಂಬದಿಂದನೂ ಬರ್ತಾ ಇರ್ತಾರೆ, ತುಂಬ ಬಡ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಚಾಣಕ್ಯನ ಬಳಿ ಆ ರೀತಿ ಕಲಿತಾ ಇರ್ತಾರೆ. ಆ ಸಮಯದಲ್ಲಿ ದೇಶದ ಒಂದು ಚಿತ್ರಣವನ್ನು ನಾವು ತಿಳ್ಕೊಂಡ್ರೆ ನಮಗೆ ಒಟ್ಟು ಚಾಣಕ್ಯನ ವ್ಯಕ್ತಿತ್ವ ಮತ್ತು ಕೊಡುಗೆ ಇದೆಲ್ಲ ನಮಗೆ ಹೆಚ್ಚು ನಮಗೆ ಕನೆಕ್ಟ್ ಆಗುತ್ತೆ. ಆಗಿನ ದಾಖಲೆ ಪ್ರಕಾರ ಇಡೀ ದೇಶದಲ್ಲಿ ಸುಮಾರು 16 ಜನಪದಗಳಿತ್ತು. ಜನಪದ ಅಂದರೆ ಒಂದು ರಾಜ್ಯ, ಇವತ್ತಿನ ನಮ್ಮ ರಾಜ್ಯ ಅಂತ ಕರ್ನಾಟಕ, ತಮಿಳುನಾಡು ಈ ರೀತಿ ಹೇಳ್ತೀವಲ್ಲ, ಆ ರೀತಿಯ ಒಂದು ಆಡಳಿತಕ್ಕೆ ಒಳಗಾದಂಥ ಒಂದು ಭೂಪ್ರದೇಶ ಜನಪದ. ಆ ರೀತಿ 16 ಜನಪದಗಳಿತ್ತು. ಕಾಶಿ ಪ್ರಾಂತ, ಅಂಗ, ವಂಗ, ಅದೇ ರೀತಿ ಅವಧ್ ಪ್ರಾಂತ, ಅಗ್ರೋಹಪುರ ಅಂದ್ರೆ ಇವತ್ತು ಆಗ್ರಾ ಅದಿರ್ಬೋದು, ಕೇಕೆಯ ದೇಶ, ಸಿಂಧು, ಗಾಂಧಾರ, ಈ ರೀತಿ ವಿದರ್ಭ, ಸುಮಾರು 16 ಜನಪದಗಳು ಅವತ್ತು ಇತ್ತು. ಅವುಗಳ ಪೈಕಿ ತುಂಬ ಒಂದು ದೊಡ್ಡದು, ಬಲಿಷ್ಠವಾಗಿದ್ದುದು ಮಗಧ ಸಾಮ್ರಾಜ್ಯ. ಆ ಮಗಧ ಒಂದು ರಾಜ್ಯದ ಆಳ್ವಿಕೆ ಮಾಡ್ತಾ ಇದ್ದಂತಹ ಒಂದು ನಂದ, ನವನಂದರು ಅಂತ ಕರೀತಾರೆ. 9 ಜನ ಅವರು ಮಕ್ಕಳಿದ್ರು. ಅದರ ದೊಡ್ಡವನು ಧನನಂದ, ಅವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಆವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಈ 16 ಜನಪದಗಳು ಸ್ವಲ್ಪ ಆಗಾಗ್ಗೆ ಒಬ್ರ ಮಧ್ಯ ಒಬ್ರು ಯುದ್ಧಕ್ಕೆ ಹೋಗೋದು, ಎಣ್ಣೆ ಸೀಗೆಕಾಯಿ ರೀತಿ ಸದಾ ಒಂದು ಸಂಘರ್ಷ ನಡೀತಾನೆ ಇರುತ್ತೆ. ವಿಶೇಷವಾಗಿ ಇವನು ಯಾರು ದೊಡ್ಡ ಸಾಮ್ರಾಜ್ಯದ ಅಧಿಪತಿ, ಅವನು ತುಂಬಾ ಒಂದು ವಿಲಾಸಿ ಆಗಿರ್ತಾನೆ. ತುಂಬಾ ರೀತಿ ಬೇಜವಾಬ್ದಾರಿ, ದುರಾಡಳಿತ ನಡೆಸ್ತಾ ಇರ್ತಾನೆ. ಜನರಿಗೆ ಅವನು ತುಂಬಾ ಪ್ರಜಾಪೀಡಕನಾಗಿರ್ತಾನೆ. ಒಂದ್ ರೀತಿ ಇಡೀ ದೇಶದಲ್ಲಿ ಹೇಗಿತ್ತು ಅಂದ್ರೆ, ಒಂದು ಪರಸ್ಪರ ಅಷ್ಟು ಹೊಂದಾಣಿಕೆ ಇಲ್ಲ, ಚಿಕ್ಕ ಚಿಕ್ಕ ರಾಜ್ಯಗಳು. ಈ ದೊಡ್ಡ ರಾಜ್ಯದ ರಾಜ ಸರಿ ಇಲ್ಲ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಇದೇ ಸಮಯದಲ್ಲಿ ನಮ್ಮ ದೇಶಕ್ಕೆ ವಿದೇಶದಿಂದ ನಡೆದಂತ ಮೊದಲ ಆಕ್ರಮಣ, ಗ್ರೀಕ್ ದೇಶದಿಂದ ಬಂದಂತಹ, ಗ್ರೀಸ್ನಿಂದ ಬಂದಂತಹ ಅಲೆಕ್ಸಾಂಡರ್ ಆಕ್ರಮಣ ಮಾಡ್ತಾನೆ. ಅಲೆಕ್ಸಾಂಡರ್ ದೃಷ್ಟಿಯಲ್ಲಿ ಇದು ಬಹಳ ದೊಡ್ಡದು. ಯಾಕೆಂದ್ರೆ ಅಲೆಕ್ಸಾಂಡರ್ಗೆ ಒಬ್ಬ ಒಂದು ರೀತಿಯ ಒಂದು ಮಹತ್ವಾಕಾಂಕ್ಷೆ ವಿಪರೀತವಾಗಿದ್ದಂಥ ಒಬ್ಬ ಯುವಕ, ಜಗತ್ತನ್ನೇ ಗೆಲ್ತೀನಿ ಅಂತ ಅವನು ಹೊರಟು ಆ ಗ್ರೀಸ್ ಸುತ್ತಮುತ್ತ ಕೆಲವು ದೇಶಗಳನ್ನ ಗೆಲ್ತಾನೆ. ಆಗ ಒಬ್ರು ಯಾರೋ ಹಿರಿಯರು ಹೇಳ್ತಾರೆ, ನೀನು ಜಗತ್ತನ್ನು ಗೆಲ್ಲಬೇಕು ಅಂದ್ರೆ ಮೊದಲು ಭಾರತವನ್ನು ಗೆಲ್ಲು. ಯಾಕೆಂದ್ರೆ ಭಾರತವನ್ನು ಗೆದ್ರೆ ಜಗತ್ತನ್ನು ಗೆದ್ದಂಗೆ. ಎಲ್ಲೆಲ್ಲೋ ಯಾಕೆ ಸಣ್ಣ ಪುಟ್ಟ ದೇಶವನ್ನ ಗೆದ್ದು ನೀನು ನಿನ್ನ ಸಮಯ ವ್ಯರ್ಥ ಮಾಡ್ಕೊಳ್ತೀಯ, ಭಾರತದ ಕಡೆ ಹೋಗು ಅಂತ ಹೇಳಿ ಅವನಿಗೆ ಪ್ರೇರಣೆ ಕೊಡ್ತಾರೆ. ಅವನು ಸಜ್ಜಾಗ್ತಾನೆ, ಭಾರತವನ್ನ ನಾನು ಗೆಲ್ಲಬೇಕು ಅಂತ ಹೊರಡ್ತಾನೆ. ಆಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಅವನು ನಮಸ್ಕಾರ ಮಾಡಿದಾಗ ಅವ್ರು ಹೇಳ್ತಾರೆ, ನೀನು ಏನೋ ಉತ್ಸಾಹದಿಂದ ಹೋಗ್ತಾ ಇದೆಯಾ, ಹೋಗು, ಆದರೆ ಭಾರತವನ್ನ ನೀನು ನಿಜವಾಗ್ಲೂ ಭೌತಿಕವಾಗಿ ಅಲ್ಲ, ಬೌದ್ಧಿಕವಾಗಿ ಗೆಲ್ಲಬೇಕು. ಭಾರತ ಅಂದ್ರೆ ಹಾಗೆ ಜ್ಞಾನ
ಕೇಂದ್ರ ದೇಶ. ಭಾ ಅಂದ್ರೆ ಬೆಳಕು, ಜ್ಞಾನದಲ್ಲೇ ರತರಾಗಿರ್ತಕ್ಕಂಥ ದೇಶ ಭಾರತ. ಅದು ಇಡೀ ಜಗತ್ತಿಗೆ ಗೊತ್ತಿತ್ತು. ಹಾಗಾಗಿ ಅರಿಸ್ಟಾಟಲ್ ಹೇಳ್ತಾರೆ, ನೀನ್ ನಿಜವಾಗ್ಲೂ ಏನಾದ್ರು ಸಾಧನೆ ಅಂದ್ರೆ ಭಾರತವನ್ನು ಬೌದ್ಧಿಕವಾಗಿ ಗೆಲ್ಬೇಕಪ್ಪ. ಆದ್ರೂ ನೀನು ಹೊರಟಿದ್ಯಾ, ಆಯ್ತು ಹೋಗ್ಬಾ ನೀನು ಅಂತ ಹೇಳ್ತಾರೆ. ಜೊತೆಗೆ ಹೇಳ್ತಾರೆ, ನೀನು ವಾಪಸ್ ಬರ್ತಾ ಭಾರತದಿಂದ ಒಂದು ಕೊಳಲು ತೊಗೊಂಬ ನಂಗೆ, ಅದೇ ರೀತಿ ಗಂಗೆ ತಗೊಂಬ ಅಂತ ಕೇಳ್ತಾರೆ. ಜೊತೆಗೆ ಆ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೆ ಬ್ರಹ್ಮಜ್ಞಾನಿಗಳಿರ್ತಾರೆ ಅಂತ ಕೇಳಿದ್ದೀನಿ, ನಮ್ಮ ದೇಶಕ್ಕೆ ಒಬ್ಬನ್ ಕರ್ಕೊಂಬಾಪ ಅಂತ ಹೇಳಿ ಅಲೆಕ್ಸಾಂಡರ್ನ ಹೊರಡ್ಬೇಕಾದ್ರೆ ಅವ್ರ ಗುರುಗಳು ಅರಿಸ್ಟಾಟಲ್ ಹೇಳಿ ಕಳಿಸ್ತಾರೆ. ಅಲೆಕ್ಸಾಂಡರ್ ಬರ್ತಾನೆ. ಅವನು ಇವತ್ತಿನ ನಮ್ಮ ಸಿಂಧ್, ಬಲೂಚಿಸ್ತಾನ್, ಗಾಂಧಾರ ಅಂದ್ರೆ ಅಫ್ಘಾನಿಸ್ತಾನ್ ಏನ್ ಪ್ರದೇಶ ಇದೆ, ಆ ಕಡೆ ಅವನು ಮೊದಲ ಒಂದು ಆಕ್ರಮಣ ನಡೆಯುತ್ತೆ. ಆ ಆಕ್ರಮಣ ನಡೆದಿದೆ. ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಒಟ್ಟು ದೇಶದ ಪರಿಸ್ಥಿತಿ ಈ ರೀತಿ ಇದೆ. ಆಗ ಅಲೆಕ್ಸಾಂಡರ್ ಆಕ್ರಮಣ ಆಗಿದೆ. ಆಗ ಚಾಣಕ್ಯನ್ಗನ್ಸುತ್ತೆ ಇದು ತುರ್ತಾಗಿ ನಾವು ಒಂದು ಅಡ್ರೆಸ್ ಮಾಡಬೇಕಾಗಿರ್ತಕ್ಕಂಥ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸಮಸ್ಯೆ. ಯಾಕೆಂದ್ರೆ ಚಾಣಕ್ಯ ಇದ್ದಂತಹ ತಕ್ಷಶಿಲಾ ಅದು ಗಾಂಧಾರ ದೇಶದ ಭಾಗವಾಗಿತ್ತು. ಆ ಗಾಂಧಾರ ದೇಶದ ರಾಜ ಅಂಬಿ ಅವನು ಸೋತೋಗ್ತಾನೆ. ಪಕ್ಕದಲ್ಲಿದ್ದಂಥ ಮತ್ತೊಂದು ಕೇಕೆಯ ದೇಶದ ಪುರೂರವ ಅವನು ಸೋಲ್ತಾನೆ. ಆದರೆ ಸೋಲಕ್ಕೆ ಕಾರಣ ಇವನು ಅಂಬಿ ಅನ್ನುವ ಪಕ್ಕದ ರಾಜ ಅವನು ಅಲೆಕ್ಸಾಂಡರ್ಗೆ ಕೈ ಜೋಡಿಸ್ಬಿಡ್ತಾನೆ. ಅಂದ್ರೆ ಇಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಇದು ಸರಿ ಹೋಗ್ಬೇಕು, ಇದಕ್ಕೆ ಒಂದು ದೊಡ್ಡ ಸಾಮ್ರಾಜ್ಯವಾದಂಥ ಮಗಧ ಸಾಮ್ರಾಜ್ಯದ ನೆರವನ್ನು ತಗೊಳ್ಬೇಕು ಅಂತೇಳಿ ಚಾಣಕ್ಯ ಸೀದಾ ಪಾಟಲಿಪುತ್ರಕ್ಕೆ ಬರ್ತಾನೆ. ಪಾಟಲಿಪುತ್ರ ಅಂದ್ರೆ ಈಗಿನ ಪಟ್ನಾ, ಬಿಹಾರಿನ ರಾಜಧಾನಿ ಇದೆಯಲ್ಲ, ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಈ ರಾಜ ಧನನಂದನನ್ನ ನೋಡ್ಬೇಕು ಅಂತ ಹೇಳಿ ಅವನು ಬರ್ತಾನೆ. ಅವನಿಗೆ ಈ ರೀತಿ ಎಲ್ಲ ಪರಿಸ್ಥಿತಿ ಇದೆ, ಈ ರೀತಿ ನೀವು ನೇತೃತ್ವ ತಗೋಬೇಕು ಅಂತ ಸಲಹೆ ಕೊಡೋಕ್ಕೋಸ್ಕರ ಬರ್ತಾನೆ. ಯಾಕೆಂದ್ರೆ ಒಬ್ಬ ವಿದೇಶಿ ಆಕ್ರಮಣ ನಡೆದಿದೆ, ನಮ್ಮಲ್ಲೇ ಕಚ್ಚಾಡ್ತಾ ಇವಿ, ನಮ್ಮ ದೇಶ ಉಳಿಯಲ್ಲ ನೋಡಿ. ಅವನ ಚಾಣಕ್ಯನ ಒಂದು ಕಳಕಳಿ ಎಷ್ಟಿದೆ ನೋಡಿ. ಅವನು ಬಂದು ಅಲ್ಲಿ ಮಾತಾಡಬೇಕು, ಸಲಹೆ ಕೊಡಬೇಕು ಅಂತ ಬಂದಾಗ ಆ ಧನಾನಂದ ರಾಜ ಚಾಣಕ್ಯನನ್ನ ಒಂದು ಅಪಹಾಸ್ಯ ಮಾಡ್ತಾನೆ. ಚಾಣಕ್ಯ ನೋಡಕ್ಕಷ್ಟು ಚೆನ್ನಾಗಿರ್ಲಿಲ್ಲ, ತುಂಬಾ ಆಕರ್ಷಕ ವ್ಯಕ್ತಿತ್ವ ಏನಲ್ಲ, ಆದರೆ ಮಹಾಜ್ಞಾನಿ. ಅವನನ್ನ ರೂಪವನ್ನ ನೋಡಿ ಅವನ ವ್ಯಂಗ್ಯ ಮಾಡ್ತಾನೆ. ಮತ್ತೆ ಇವನು ಹೇಳಿದಂತ ಮಾತಿಗೆ ಗಮನ ಕೊಡಲ್ಲ, ತಿರಸ್ಕಾರ ಮಾಡ್ತಾನೆ. ಆಗ ಚಾಣಕ್ಯ ಯೋಚನೆ ಮಾಡ್ತಾನೆ, ಒಂದು ಅವನಿಗೆ ವೈಯಕ್ತಿಕವಾಗಿ ಅವನಿಗೆ ಅವಮಾನ ಆಯ್ತು ಅನ್ನೋದು ಒಂದು ಭಾಗ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂಥ ವಿಷಯ ಏನು, ಕೆಲಸ ಏನು, ಅದನ್ನ ಅವನು ತಿರಸ್ಕಾರ ಮಾಡ್ತಾನೆ. ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಅಪಾಯ ಆಗಿದೆ. ಇಂತಹ ಒಬ್ಬ ದುಷ್ಟ, ದುರಾಡಳಿತ, ವಿಲಾಸಿ, ಅಯೋಗ್ಯ ಇವನು ಇರಬಾರ್ದು ಅಂತ ಹೇಳಿ ಅಲ್ಲೇ ಅವನು ಪ್ರತಿಜ್ಞೆ ಮಾಡ್ತಾನೆ. ಅವನು ತಳ್ಳಿಬಿಡ್ತಾರೆ, ಬಿದ್ದೋಗ್ತಾನೆ ಅವನು ಚಾಣಕ್ಯ. ಬಿದ್ದಾಗ ಅವನು ಕಟ್ಟದಂತ ಜುಟ್ಟು ಬಿಚ್ಚೋಗುತ್ತೆ. ಚಾಣಕ್ಯ ಹೇಳ್ತಾನೆ, ಇವತ್ತು ಈ ಜುಟ್ಟು ಬಿಚ್ಚಿದೆ, ಈ ಸಿಂಹಾಸನದಿಂದ ನಿನ್ನ ಕೆಳಗಿಳಿಸೋ ತನಕ, ನಿನ್ನ ಧೂಳಿಪಟ ಮಾಡೋ ತನಕ ಮತ್ತೆ ನಾ ಈ ಜುಟ್ಟು ಕಟ್ಟಲ್ಲ ಅಂತ ಹೇಳಿ ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ. ತಕ್ಷಣ ಅವನ್ನ ಬಂಧನ ಮಾಡಕ್ ಬರ್ತಾರೆ. ಅಲ್ಲಿಂದ ಅವನು ಹೇಗೋ ತಪ್ಪಿಸ್ಕೊಳ್ತಾನೆ, ಅಲ್ಲಿಂದ ಕಣ್ಮರೆ ಆಗ್ಬಿಡ್ತಾನೆ. ಯಾರೋ ಒಬ್ಬ ಬ್ರಾಹ್ಮಣ ಬಂದ, ಎಲ್ಲೋ ಪ್ರಾಚಾರ್ಯ ಏನೋ 4 ಮಾತಂದ ಅಂತ ಹೇಳಿ ಅವನ ಬಗ್ಗೆ ಗಮನ ಕೊಡಲ್ಲ. ಆದರೆ ಚಾಣಕ್ಯ ಮಾತ್ರ ತಾನು ಮಾಡಿದಂತಹ ಆ ಸಂಕಲ್ಪ ಏನಿದೆ, ಈ ದುಷ್ಟ ರಾಜನನ್ನ, ವಿಶೇಷವಾಗಿ ಇಷ್ಟು ದೊಡ್ಡ ರಾಜ್ಯ ಇದೆ, ಇದಕ್ಕೊಬ್ಬ ಅಯೋಗ್ಯ ಕೂತಿದ್ದಾನೆ, ಇದನ್ನ ಸರಿ ಮಾಡಬೇಕು, ಒಬ್ಬ ಯೋಗ್ಯನನ್ನು ತಂದು ಕೂಡಿಸ್ಬೇಕು ಅನ್ನುವ ಒಂದು ತನ್ನ ಪ್ರತಿಜ್ಞೆ, ತನ್ನ ಬಲವಾದ ಇಚ್ಛೆಯನ್ನ ಹಿಡ್ಕೊಂಡು ಅವನು ಹೊರಡ್ತಾನೆ. ಕಾಡು ದಾರಿಯಲ್ಲಿ ವಿಂಧ್ಯದ ಪರ್ವತ ದಾಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆ ಮಕ್ಕಳು ಆಟ ಆಡ್ತಾ ಇದ್ದನ್ನು ಗಮನಿಸ್ತಾನೆ. ಏನು ಆಟ ಆಡ್ತಾ ಇದ್ದಾರೆ ಅಂದ್ರೆ, ಒಂದು ಏನೋ ರಾಜ್ಯದ ತರ ಒಂದು ಸೈನಿಕರು, ಮಂತ್ರಿ ಎಲ್ಲ ಈ ರೀತಿ ಒಂದು ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ. ಅದರಲ್ಲೊಬ್ಬ ರಾಜನ ಸ್ಥಾನದಲ್ಲಿ ಕೂತ್ಕೊಂಡು ಅವನು ಅಲ್ಲಿ ನ್ಯಾಯ ಕೊಡ್ತಾ ಇದ್ದಾನೆ. ಚಿಕ್ಕ ಹುಡುಗ, ಒಬ್ಬ ಪ್ರಾಯಶಃ 12 ವರ್ಷದ ಹುಡುಗ ಇರಬೇಕು. ಅವನನ್ನು ಗಮನಿಸಿದಂತಹ ಚಾಣಕ್ಯನಿಗನ್ಸತ್ತೆ ಇದು ಒಳ್ಳೆಯ ಮೆಟೀರಿಯಲ್ ಇದೆ ಅಂತ. ಒಬ್ಬ ಯಾರೊಬ್ಬ ಶಿಲ್ಪಿಗೆ ಅವನು ಕೆತ್ತನೆ ಮಾಡ್ಬೇಕಾದ್ರೆ
ಒಳ್ಳೆಯ ಮೆಟೀರಿಯಲ್. ಅವನು ಕಲ್ಲಲ್ಲಿ ಕೆತ್ತನೆ ಮಾಡೋಕು ಅಂದ್ರೆ ಆ ಕಲ್ಲನ್ನು ಪರೀಕ್ಷೆ ಮಾಡ್ತಾನೆ, ಈ ಕಲ್ಲಿನಿಂದ ಈ ಮೂರ್ತಿಯನ್ನ ನಾನು ಕೆತ್ತಬಹುದಾ ಅನ್ನುವ ಒಂದು ಅಂದಾಜು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಶಿಲ್ಪಿಗೆ ಹೇಗೆ ಅಂದ್ರೆ, ಒಂದು ಉದಾಹರಣೆಗೆ ರಾಮನ ವಿಗ್ರಹ ಕೆತ್ತನೆ ಮಾಡಬೇಕು ಅಂದ್ರೆ ನಮಗೆ ಕಲ್ಲು ಕಾಣಿಸ್ತಾ ಇರುತ್ತೆ, ಆದ್ರೆ ಆ ಶಿಲ್ಪಿಗೆ ಆ ಕಲ್ಲಿನ ಒಳಗಡೆ ರಾಮ ಕಾಣಿಸ್ತಾ ಇರ್ತಾರೆ. ಅವನ ಕಣ್ಮುಂದೆ ಆಗ್ಲೇ ಆ ಒಂದು ಶಿಲ್ಪ ಅದು ತಯಾರಾಗ್ಬಿಟ್ಟಿರುತ್ತೆ, ಉಳಿದವ್ರು ಕಾಣಿಸ್ತಾ ಇರಲ್ಲ ಅಷ್ಟೇ. ಹಾಗಾಗಿ ಉಳಿದವ್ರು ಕಾಣಿಸ್ಬೇಕು ಅಂತ ಹೇಳಿದ್ರೆ ಆ ಶಿಲ್ಪ ಆ ಆಕಾರವನ್ನು ಬಿಟ್ಟು ಇರ್ತಕ್ಕಂಥ ಹೆಚ್ಚಿನ ಆ ಭಾಗವನ್ನು ತೆಗಿಬೇಕು. ಅದೇ ಶಿಲ್ಪಿ ಮಾಡ್ತಕ್ಕಂಥ ಕೆಲಸ. ಒಂದು ಆಕಾರವನ್ನ ಅವನು ಕಂಡುಕೊಂಡಿರ್ತಾನೆ, ಅದನ್ನ ಕಾಣಿಸೋ ತರ ಮಾಡ್ತಾನೆ. ಹಾಗೆ ಚಾಣಕ್ಯ ಈ ಒಬ್ಬ ಬಾಲಕ ಅವನನ್ನ ಕರೆದು ಮಾತಾಡ್ತಾನೆ, ಅವನೇ ಚಂದ್ರಗುಪ್ತ. ಚಾಣಕ್ಯ ಅನ್ಸತ್ತೆ ಇವನ್ನ ನಾನು ಬಿಡಬಾರ್ದು, ಇವನ್ನ ನಾನು ಬೆಳೆಸ್ಬೇಕು ಅಂತೇಳಿ. ತುಂಬಾ ಬಡತನದ ಮನೆ, ಅವರು ಕೂಡ ಇದೇ ರೀತಿ ಒಂದು ರಾಜ್ಯದ ಧನನಂದನನ ಅನ್ಯಾಯಕ್ಕೊಳಗಾದಂತಹ ಕುಟುಂಬ ಅಂತ ಗೊತ್ತಾಗತ್ತೆ. ಅವ್ರ ತಾಯಿ ಇರ್ತಾರೆ, ತಂದೆ ತೀರ್ಕೊಂಡ್ಬಿಟ್ಟಿರ್ತಾರೆ ಯುದ್ಧದಲ್ಲೇ. ಹೋಗಿ ಇವನ್ ಕೇಳ್ತಾನೆ, ನಿಮ್ಮ ಮಗನ್ ನಂಗೆ ಕಳ್ಸ್ಕೊಡಿ, ನಾನೊಂದು ಸಾಮ್ರಾಟ್ ಮಾಡ್ತೀನಿ, ಬೆಳೆಸ್ತೀನಿ ಅಂತ. ಯಾರಿಗೆ ನಂಬಿಕೆ ಬರುತ್ತೆ? ಪ್ರಾರಂಭದಲ್ಲಿ ನಂಬಿಕೆ ಬರಲ್ಲ, ಆದ್ರೆ ಅವ್ರು ತುಂಬಾ ಕೇಳ್ಕೊಂಡ್ಮೇಲೆ ಅವ್ರ ತಾಯಿ ಕಳಿಸ್ಕೊಡ್ತಾರೆ, ನನ್ನ ಮಗಂಗೆ ಏನೋ ಒಳ್ಳೇದಾಗ್ಬೋದು, ಇವರೊಬ್ಬ ನಂಬಬಹುದಾದಂತಹ ಒಬ್ಬ ವ್ಯಕ್ತಿ ಅಂತ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಇವ್ರ ಮಗನ್ನ ಕಳಿಸ್ಕೊಡ್ತಾರೆ. ಚಂದ್ರಗುಪ್ತನ್ನ ಕರ್ಕೊಂಬಂದು ಚಾಣಕ್ಯ ಸುಮಾರು 7 ವರ್ಷಗಳ ಕಾಲ ಅವನಿಗೆ ಕಠಿಣವಾದಂತಹ ಒಂದು ಪ್ರಶಿಕ್ಷಣ ಕೊಡ್ತಾನೆ, ಟ್ರೈನಿಂಗ್ ಕೊಡ್ತಾನೆ, ಟ್ರೈನ್ ಮಾಡ್ತಾನೆ. ಅವ್ನಿಗೆ ಬೇಕಾದಂತಹ ಒಬ್ಬ ರಾಜನಿಗೆ ಬೇಕಾದಂತಹ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾನೆ. ರಾಜನೀತಿ ಇರ್ಬೋದು, ಬೇರೆ ಬೇರೆ ರೀತಿಯ ತಂತ್ರಗಳು, ತಂತ್ರಗಾರಿಕೆ, ಯುದ್ಧ ಒಂದು ತರಬೇತಿಗಳು ಎಲ್ಲವನ್ನು ಅವನು ಕೊಟ್ಟು ಅವನನ್ನು ತಯಾರು ಮಾಡ್ತಾನೆ. ಅವನಿಗೆ ಪ್ರಾರಂಭದಿಂದನೂ ಅವನ ಗುರಿ ಸ್ಪಷ್ಟ ಇರುತ್ತೆ. ಚಂದ್ರಗುಪ್ತನಿಗೆ ಏನ್ ಮಾಡ್ಬೇಕು ಅಂತ ಗುರಿಯನ್ನ ಕೊಟ್ಬಿಟ್ಟಿದ್ದಾರೆ. ಏನಂದ್ರೆ ಆ ನಂದ ಸಾಮ್ರಾಜ್ಯವನ್ನ ಪಕ್ಕಕ್ಕೆ ಸರಿಸಿ ಒಂದು ಧರ್ಮ ಆಧಾರಿತ ಒಂದು ಯೋಗ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು. ಇವನು ಚಂದ್ರಗುಪ್ತ, ಅವನ ವಂಶದ ಹೆಸರು ಮೌರ್ಯ, ಅದೇ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕು ಅನ್ನೋದು ಗುರಿ ಸ್ಪಷ್ಟ ಇರುತ್ತೆ. ತಯಾರಿ ಮಾತ್ರ ಮಾಡ್ತಾ ಹೋಗ್ತಾರೆ. ಸುಮಾರು 7-8 ವರ್ಷಗಳ ಕಾಲ ತಯಾರಿ ಮಾಡಿ ಒಂದು ಸೈನ್ಯವನ್ನು ಕೂಡ ಇವರು ಚಿಕ್ಕದಾಗಿ ನಿರ್ಮಾಣ ಮಾಡ್ಕೊಳ್ತಾರೆ. ಹೋಗಿ ಏಕಾಏಕಿ ಇವರು ಆ ಪಾಟಲಿಪುತ್ರಕ್ಕೆ ದಾಳಿನೂ ಮಾಡ್ತಾರೆ. ಆದ್ರೆ ಆ ಮಗಧ ಸಾಮ್ರಾಜ್ಯ ಎಷ್ಟು ಬಲಶಾಲಿ ಆಗಿರುತ್ತೆ ಅಂದ್ರೆ, ಸುಮಾರು 2 ಲಕ್ಷ ಸೈನ್ಯ ಇರುತ್ತೆ. ತುಂಬಾ ಸುಲಭವಾಗಿ ಇವ್ರನ್ನ ಸೋಲಿಸ್ಬಿಡ್ತಾರೆ. ಇವರು ಹಿಂದೇಟಾಗ್ಬೇಕಾಗಿ ಬರುತ್ತೆ. ಅಂದ್ರೆ ಇವ್ರಿಗೆ ಮೊದಲನೇ ಪ್ರಯತ್ನದಲ್ಲೇ ಸೋಲಾಗುತ್ತೆ. ಮತ್ತೆ ಇವರು ಕಾಡಿನಲ್ಲಿ ತಲೆಮರೆಸ್ಕೊಂಡು ಇವರು ಮತ್ತೆ ಹಿಂದೇಟ್ ಹಾಕ್ಬೇಕಾಗಿ ಬರುತ್ತೆ. ಆಗ ಒಂದು ಯಾವುದೋ ಒಂದು ಗುಡಿಸಲಿನಲ್ಲಿ ಇವರು ಅಲ್ಲಿ ಉಳ್ಕೊಳ್ತಾರೆ. ಅಲ್ಲಿ ಆ ಗುಡಿಸಲಿನಲ್ಲಿ ಒಬ್ಳು ತಾಯಿ ತನ್ನ ಮಗುಗೆ ಒಂದು ಬಿಸಿಯಾದ ಕಿಚಡಿನೋ ಗಂಜಿನೇನೋ ಮಾಡಿ ತಟ್ಟೆಗೆ ತಂದು ಬಿಸಿ ಬಿಸಿಯಾಗಿ ತಂದು ತಟ್ಟೆಗೆ ಬಡಿಸ್ತಾ ಇದ್ದಂಗೆ ಆ ಹುಡುಗ ಚಿಕ್ಕವನು, ಅವನು ಹಸುವೆ ಆಗಿರುತ್ತೆ, ತಕ್ಷಣ ಕೈ ಹಾಕ್ತಾನೆ. ಆ ಕೈ ಹಾಕ್ತಾ ಮಧ್ಯದಲ್ಲಿ ಕೈ ಹಾಕ್ತಾ ಇದ್ದಂಗೆ ಕೈ ಸುಟ್ಟು ಹೋಗುತ್ತೆ, ಬಿಸಿ ಇರುತ್ತೆ ತುಂಬಾ, ಅಯ್ಯೋ ಅಂತ ಜೋರ ಕಿರಿಸ್ತಾನೆ. ಆಗ ಅವರಮ್ಮ ಬೈತಾಳೆ, ಏನ್ ನೀನು ಒಳ್ಳೆ ಚಾಣಕ್ಯ ಚಂದ್ರಗುಪ್ತ ತರ ಮಾಡ್ತಾ ಇದೆಯಲ್ಲ, ಯಾರ ಮಧ್ಯದಿಂದ ಕೈ ಹಾಕ್ತಾರ, ತುದಿಯಿಂದ ತಗೊಳ್ಬೇಕು, ನಿಧಾನಕ್ಕೆ ನಾವು ತಗೊಂಡು ಆಮೇಲೆ ತಿನ್ಬೇಕಲ್ವಾ ಅಂತ ಅವಳು ಸಹಜವಾಗಿ ಮಾತಾಡ್ತಾ ಹೇಳ್ತಾಳೆ. ಇವ್ರಿಗೆ ಅಲ್ಲಿ ಆ ವಿಷಯ ಕಿವಿಗೆ ಬೀಳತ್ತೆ. ಅಂದ್ರೆ ಎಲ್ಲಿ ಹೋದ್ರೂ ಕೂಡ ತೆರೆದ ಕಣ್ಣು ತೆರೆದ ಕಿವಿ ಇತ್ತು ಅಂದ್ರೆ ಕಲಿತಾ ಹೋಗ್ಬೋದು. ಕಲಿಯೋದಿಕ್ಕೆ ಯಾವತ್ತೂ ಕೂಡ ಒಂದು ಅಂತ್ಯ ಅಂತ ಇಲ್ವೇ ಇಲ್ಲ. ನಮ್ಮ ಮನಸ್ಸು ಮುಚ್ಚಿಬಿಟ್ರೆ ಮಾತ್ರ ಕಲಿಯಕ್ಕಾಗಲ್ಲ. ಸೊ ಅಲ್ಲಿ ಇವ್ರು ಕಲಿತಾರೆ, ಹೌದು ಈ ಸಾಮ್ರಾಜ್ಯ ಇಷ್ಟು ದೊಡ್ಡದಿದೆ, ನಾವು ನೇರ ಅದರ ಕೇಂದ್ರ ಭಾಗಕ್ಕೆ ಹೊರಟೋದ್ವಿ, ಅದಕ್ಕೆ ನಾವು ಕೇಂದ್ರ ಭಾಗಕ್ಕೆ ಹೋಗ್ಬಾರ್ದು ಅಂತ ಹೇಳಿ ತಮ್ಮ ಸ್ಟ್ರಾಟಜಿಯನ್ನ ಚೇಂಜ್ ಮಾಡಿಕೊಂಡು ಆ ಬೌಂಡ್ರಿ ಹೊರಗಡೆ ಇರ್ತಕ್ಕಂಥ ಕೆಲವು ರಾಜ್ಯಗಳಿರುತ್ತೆ, ವಿಶೇಷವಾಗಿ ಆ ಕೇಕೆಯ ಮತ್ತೆ ಗಾಂಧಾರ, ಎಲ್ಲಿ ಅಲೆಕ್ಸಾಂಡರ್ ಬಂದು ಅವನು ಆಕ್ರಮಣ ಮಾಡಿ ಯುದ್ಧಗಳು ನಡೆದಿರುತ್ತೆ. 1-2 ಕಡೆ ಅವನು ಗೆಲ್ತಾನೆ. ಆದ್ರೆ ಅವನ ಆ ಪ್ರಬಲವಾದಂತಹ ಆ ಭಾರತೀಯರ ರಾಜ್ಯಗಳ ವಿರೋಧವನ್ನ ನೋಡಿ ಅವನು ವಾಪಸ್ ಹೋಗಕ್ಕೆ ನಿಶ್ಚಯ ಮಾಡಿ, ಅವನು ಹೋಗ್ಬೇಕಾದ್ರೆ ಇಲ್ಲಿ ಕೆಲವ್ರನ್ನ ನೇಮಕ ಮಾಡಿ ಅದಕ್ಕೆ ಆಡಳಿತಕ್ಕೆ ಅವನು ವಾಪಸ್ ಹೋಗಿರ್ತಾನೆ. ಅಂದ್ರೆ ಒಂದು ರೀತಿ ಅಲ್ಲಿ ರಾಜ್ಯಗಳೆಲ್ಲ ಒಂದು ರೀತಿಯ ಅಸ್ತವ್ಯಸ್ತ ಆಗಿರುತ್ತೆ.
ಅವನ ಆ ಕಡೆ ಹೋಗ್ತಾ ಇದ್ದಂಗೆ ಇಲ್ಲೂ ಕೂಡ ದಂಗೆಗಳಾಗತ್ತೆ. ಒಟ್ಟು ಅದು ರಾಜ್ಯಗಳು ಅಷ್ಟು ಪ್ರಬಲ ಇರಲ್ಲ. ಇದನ್ನ ಉಪಯೋಗಿಸ್ಕೊಂಡು ಮೊದಲು ಆ ಕಡೆ ಗೆದ್ಕೊಂಡ್ಬರ್ತಾರೆ. ಅಂದ್ರೆ ಇವತ್ತಿನ ನಮ್ಮ ಭಾರತದ ನಾರ್ತ್ ವೆಸ್ಟ್ ವಾಯುವ್ಯ ಅಂತ ಕರೀತಾರೆ. ಅಂದ್ರೆ ಇವತ್ತಿನ ಪಂಜಾಬ್, ಪಾಕಿಸ್ತಾನದ ಭಾಗದಲ್ಲಿರ್ತಕ್ಕಂಥ ಪಂಜಾಬ್, ಸಿಂಧ್, ಆಮೇಲೆ ಗಾಂಧಾರ, ನಾರ್ತ್ ವೆಸ್ಟ್ ಫ್ರಂಟಿಯರ್, ಖೈಬರ್ ಪಂಕ್ಟ್ವಾ ಅಂತಾರೆ. ಈ ಎಲ್ಲ ಪ್ರದೇಶಗಳಿರ್ತಕ್ಕಂಥದ್ದನ್ನ ಮೊದಲು ಗೆದ್ಕೊಂಡು ಈ ಕಡೆ ಬರೋಣ ಅಂತ ಹೇಳಿ ಇವರು ಹೋಗ್ತಾರೆ. ಅದೇ ರೀತಿ ಅವ್ರಿಗೆ ಕಾಶ್ಮೀರದ ರಾಜ ಪರ್ವತಕ ಅಂತೇಳಿ, ಅವನು ಚಾಣಕ್ಯನನ್ನ ಇದಕ್ಕೆ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು ಅವನ ಸೈನ್ಯವನ್ನು ಕೊಡ್ತಾನೆ. ಪ್ರಾರಂಭಿಕ ಸೈನ್ಯ ಅವರಿಂದನೇ ಸಿಗತ್ತೆ. ಹೀಗೆ ಇವರು ಆ ಸಾಮ್ರಾಜ್ಯವನ್ನು ಗೆಲ್ಲಕ್ಕೆ ಅತ್ಯಂತ ಒಂದು ವ್ಯೂಹಾತ್ಮಕ ರಚನೆಯನ್ನ ಮಾಡಿ ಗೆಲ್ಲಕ್ಷ ಮಾಡ್ತಾರೆ. ಏನೇನೋ ಮಾಡ್ತಾನೆ, ಸಾಕಷ್ಟು ಪ್ರಯತ್ನ. ಚಾಣಕ್ಯ ಮಾಡದೇ ಇರತಕ್ಕಂತಹ ಒಂದು ವ್ಯೂಹಗಳೇ ಇಲ್ಲ. ಹೇಗೆ ಅಂದ್ರೆ, ಒಬ್ಬ ಜೈನ ಸಾಧು ಇರ್ತಾನೆ, ಅವನ್ನ ಕಳಿಸ್ಕೊಡ್ತಾನೆ. ಒಬ್ಬ ಸಾಧುಗಳು ಅಂತ ಹೇಳಿದ್ರೆ ಆರಾಮಾಗಿ ಯಾವುದೇ ರಾಜ್ಯಕ್ಕೆ ಹೋಗ್ಬೋದು. ಅವನು ಮಗದಕ್ಕೆ ಬಂದು ರಾಜನನ್ನು ಭೇಟಿ ಮಾಡಿ ತಾನೊಬ್ಬ ಭವಿಷ್ಯ ನುಡಿಯೋನು ಅನ್ನುವ ಒಂದು ಹೆಸರು ಹೇಳ್ಕೊಂಡ್ಬಂದು, ಅವನು ನಿಮ್ಮ ರಾಜ್ಯಕ್ಕಿಂತ ಭವಿಷ್ಯ ಇದೆ ಅಂತ ಹೇಳಿ ಅವನನ್ನ ಮಿಸ್ಗೈಡ್ ಮಾಡ್ತಾನೆ. ಅಂದ್ರೆ ಎಲ್ಲಿಂದ ಅಪಾಯ ಬರ್ಬೋದೋ ಅದನ್ನ ಬಿಟ್ಟು ಬೇರೆ ಯಾವುದೋ ಕೂಡ ಅವ್ರನ್ನ ಡೈವರ್ಟ್ ಮಾಡಕ್ಕೆ, ಮಿಸ್ಲೀಡ್ ಮಾಡೋ ರೀತಿ ಅವ್ರಿಗೆ ಭವಿಷ್ಯ ಹೇಳಿ ಬರ್ತಾನೆ. ಈ ರೀತಿ ಅನೇಕ ರೀತಿ ಅವನು ತಂತ್ರಗಳು ಮಾಡ್ತಾನೆ. ವಿಷಕನ್ಯರನ್ನ ಕಳಿಸ್ಕೊಡ್ತಾನೆ. ಹೀಗೆ ಅನೇಕ ತಂತ್ರಗಳು ಮಾಡ್ತಾ ಮಾಡ್ತಾ ಕಡೆಗೆ ಅವರು ಒಟ್ಟು ಆ ಮಗಧ ಸಾಮ್ರಾಜ್ಯವನ್ನೇ ಅವರು ಧೂಳಿಪಟ ಮಾಡಿ ಆ ಧನನಂದನನ್ನ ನಿರ್ಮೂಲನ ಮಾಡಿ ಆ ಜಾಗದಲ್ಲಿ ಚಂದ್ರಗುಪ್ತನನ್ನ ಇವನು ಅಧಿಪತಿಯಾಗಿ ಮಾಡ್ತಾನೆ. ಅಂದ್ರೆ ನಂದ ಸಾಮ್ರಾಜ್ಯ ಹೋಗಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಚಂದ್ರಗುಪ್ತ ಮೌರ್ಯ ಅದರ ಮೊದಲ ರಾಜ ಆಗಿ ಪಟ್ಟಾಭಿಷಿಕ್ತನಾಗ್ತಾನೆ. ಅಂದ್ರೆ ಇವನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಒಟ್ಟು ಈ ದೊಡ್ಡ ಸಾಮ್ರಾಜ್ಯ ಅದು ಯೋಗ್ಯ ವ್ಯಕ್ತಿಯಲ್ಲಿ ಆಡಳಿತ ನಡಿಬೇಕು, ಆವಾಗ ನಮ್ಮ ದೇಶ ಉಳಿಯುತ್ತೆ. ಇಲ್ಲಾಂದ್ರೆ ಅಲೆಕ್ಸಾಂಡರ್ ಬಂದ ಹೋದ, ಈ ರೀತಿಯ ಹೊರಗಡೆಯಿಂದ ಬಂದಾಗ ಶತ್ರುಗಳು ನಮ್ಮಲ್ಲೇ ಕಚ್ಚಾಟ ಇತ್ತು ಅಂತ ಹೇಳಿದ್ರೆ ಪರಕೀಯರ ಪಾಲಾಗ್ಬಿಡುತ್ತೆ ನಮ್ಮ ದೇಶ. ಅಂದ್ರೆ ಜನಪದಗಳು ಎಷ್ಟೊಂದಿರ್ಬೋದು, ಆದ್ರೆ ರಾಷ್ಟ್ರವಾಗಿ ನಾವೆಲ್ಲ ಒಂದೇ. ಈ ರಾಷ್ಟ್ರ ಸಂರಕ್ಷಣೆ ಆಗ್ಬೇಕು, ಹಾಗಾಗಿ ಒಂದು ಬಲಿಷ್ಠವಾದಂತಹ ಒಂದು ಸಾಮ್ರಾಜ್ಯ ಇರಬೇಕು ಅನ್ನೋಕ್ಕೋಸ್ಕರ ಇದನ್ನು ಸ್ಥಾಪನೆ ಮಾಡ್ತಾನೆ. ಮಾಡಿದ ನಂತರ ಅಲ್ಲಿ ಒಂದು ಅವ್ರಿಗೆ ಚಾಲೆಂಜ್ ಇರುತ್ತೆ. ಏನಂದ್ರೆ, ಆ ಧನನಂದನ ಒಬ್ಬ ಮಂತ್ರಿ ಇರ್ತಾನೆ, ಅಮಾತ್ಯ ರಾಕ್ಷಸ ಅಂತ ಹೇಳಿ. ಅವನು ಅತ್ಯಂತ ಬುದ್ಧಿವಂತ, ತುಂಬಾ ನಿಷ್ಠಾವಂತ ನಂದನಿಗೆ. ಆ ನಂದ ಈಗ ಸೋತೋದಾಗ ಇವನು ರಾಜ್ಯದಿಂದ ಹೊರಗಡೆ ಹೊರಟಿದ್ದಾನೆ. ಅವನು ತಂತ್ರ ಮಾಡ್ತಾ ಇರ್ತಾನೆ, ಇವ್ರನ್ನ ವಾಪಸ್ ಸೋಲಿಸ್ಬೇಕು ಚಂದ್ರಗುಪ್ತನನ್ನ ಅಂತ. ತುಂಬಾ ಬುದ್ಧಿವಂತ, ಅವನಿಗೆ ಪೂರ್ತಿ ಅದರ ಜ್ಞಾನ ಇದೆ ಆ ರಾಜ್ಯದ್ದು. ಹಾಗಾಗಿ ಅವನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಚಾಣಕ್ಯ ನೋಡಿ ಅವನ ನೀತಿ ಹೇಗೆ ಅಂದ್ರೆ, ಸೈನಿಕರು ಅವನು ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಕಡೆಗೆ ಅವನು ಹಿಡಿತಾರೆ. ಹಿಡಿದಾಗ ಸಹಜವಾಗಿ ಎಲ್ಲರೂ ಅನ್ಕೊಳ್ತಾರೆ ಅವನ ಅಮಾತ್ಯ ರಾಕ್ಷಸನೂ ಅನ್ಕೊಳ್ತಾನೆ, ನನ್ನನ್ನು ಖಂಡಿತ ಗಲ್ಲಿಗಾಕ್ತಾರೆ, ಯಾಕೆಂದ್ರೆ ಶತ್ರು ಪಕ್ಷದ ಮಂತ್ರಿ ನಾನು, ಮತ್ತೆ ಈಗ ಹೊಸ ಸಾಮ್ರಾಜ್ಯದ ವಿರುದ್ಧ ನಾನು ಷಡ್ಯಂತ್ರ ಮಾಡ್ತಾ ಇದೀನಿ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಆದ್ರೆ ಚಾಣಕ್ಯ ಏನ್ ಮಾಡ್ತಾನೆ ಅಂದ್ರೆ, ಅವನು ತುಂಬಾ ಪ್ರತಿಭಾವಂತ, ಅವನನ್ನೇ ಇಲ್ಲಿ ಪ್ರಧಾನಮಂತ್ರಿ ಮಾಡ್ತಾನೆ ಈ ರಾಜ್ಯಕ್ಕೆ. ಅವನ್ಗೆ ಕಲ್ಪನೆಗೆ ಮೀರಿದ್ದು. ಅಂದ್ರೆ ಈ ರೀತಿ ಅಂದ್ರೆ ಅವನ್ ತುಂಬಾ ಜ್ಞಾನ ಇದೆ, ತಿಳುವಳಿಕೆ ಇದೆ, ಆದ್ರೆ ಅಯೋಗ್ಯನ ಕೆಳಗಡೆ ಇದ್ದ. ಅಷ್ಟೇ ಹೊತ್ತು ಅವನ ಒಂದು ಉಪಯೋಗ ನಮ್ಮ ಸಾಮ್ರಾಜ್ಯಕ್ಕೆ ಆಗ್ಬೇಕು ಅಂತ ಹೇಳಿ ಚಾಣಕ್ಯನೇ ಪ್ರಧಾನಮಂತ್ರಿ ಆಗ್ಬೋದಾಯ್ತು, ಆದ್ರೆ ಆಗ್ಲಿಲ್ಲ, ಅವನ್ ಮಾಡ್ತಾನೆ. ಅಂದ್ರೆ ಇವನು ಕಿಂಗೂ ಆಗಿಲ್ಲ, ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ಲ, ಕಿಂಗ್ ಮೇಕರ್ ಅಷ್ಟೇ. ಆ ರೀತಿ ಅವನು ಸಾಮ್ರಾಜ್ಯದ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡ್ತಾನೆ. ಅಂದ್ರೆ ಒಂದು ಸಾಮ್ರಾಜ್ಯ ಸ್ಥಾಪನೆ ಹೇಗಾಗಬೇಕು ಮತ್ತು ಆಡಳಿತ ಹೇಗಿರಬೇಕು ಅನ್ನಕ್ಕೆ ವಿಸ್ತಾರವಾದಂಥ ಅವನ ಚಿಂತನೆಗಳನ್ನ ಅವನು ಒಂದು ಗ್ರಂಥದ ಮೂಲಕ ಅದನ್ನ ರಸಗಟ್ಟಿಗೊಳಿಸ್ತಾನೆ. ಆ ರಸಗಟ್ಟಿಗೊಳಿಸಿರ್ತಕ್ಕಂಥದ್ದೇ ಅದು ಚಾಣಕ್ಯನ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಇವತ್ತು ತುಂಬಾ ಎಲ್ಲರಿಗೂ ಪರಿಚಯ ಇರತಕ್ಕಂಥದ್ದು ಒಂದು ಗ್ರಂಥ. ಅದರಲ್ಲಿ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಕೇವಲ ಎಕನಾಮಿಕ್ಸ್ ಅಲ್ಲ, ಒಟ್ಟು ಲೌಕಿಕವಾದದ್ದು. ಅರ್ಥ ಅಂತ ಹೇಳಿದ್ರೆ ಏನು, ಕಾಮ ಅಂತ ಹೇಳಿದ್ರೆ ಆಸೆ, ಡಿಮ್ಯಾಂಡ್, ಅದನ್ನ ಫುಲ್ಫಿಲ್ ಮಾಡೋದು ಅರ್ಥ. ಸಪ್ಲೈ ಅಂದ್ರೆ ನಮ್ಮ ಲೌಕಿಕ ಬದುಕು ನಡಿಲಿಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಅದು ಅರ್ಥಶಾಸ್ತ್ರ. ಆ ಅರ್ಥಶಾಸ್ತ್ರ ಅನ್ನುವ ಒಂದು ಅತ್ಯಂತ
ಪ್ರಮುಖವಾದಂತಹ ಬೃಹತ್ ಗ್ರಂಥವನ್ನ ರಚನೆ ಮಾಡ್ತಾನೆ. ಆದ್ರೆ ಕಾಲಾಂತರದಲ್ಲಿ ಏನಾಗೋಯ್ತು ಅಂದ್ರೆ ಅವನು ಚಾಣಕ್ಯ ಬರೆದಂಥದ್ದು ಅದು ಎಲ್ಲೋ ಕೈಗೆ ಸಿಗಲೇ ಇಲ್ಲ. ಅನೇಕ ಗ್ರಂಥಗಳಲ್ಲಿ ಅದನ್ನ ಉಲ್ಲೇಖ ಮಾಡಿರೋದನ್ನ ಸಿಗ್ತಾ ಇತ್ತು. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಈ ರೀತಿ ಹೇಳ್ತಾರೆ ಅಂತ ಉಲ್ಲೇಖ ಮಾಡಿದಂತ ಗ್ರಂಥಗಳು ಸಿಕ್ಕಿದೆ, ಆದರೆ ಅರ್ಥಶಾಸ್ತ್ರವೇ ಸಿಕ್ಕಿಲ್ಲ. ಈಗ ಒಂದು 120 ವರ್ಷದ ಕೆಳಗಡೆ ಮೈಸೂರಿನ ಒಂದು ಓರಿಯೆಂಟಲ್ ಲೈಬ್ರರಿಯಲ್ಲಿ ಅದರ ಪ್ರಮುಖರಾಗಿದ್ದಂತಹ ಶ್ಯಾಮಾಶಾಸ್ತ್ರಿ ಅಂತೇಳಿ, ರುದ್ರಪಟನಂ ಶ್ಯಾಮಾಶಾಸ್ತ್ರಿ ಅಂತ, ಅವರು ಹಳೆ ತಾಳಗರಿಗಳನ್ನೆಲ್ಲ ಅವರು ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅಚಾನಕ್ ಆಗಿ ಸಿಗುತ್ತೆ. ಆಗಿನ ಕಾಲದ ಒಂದು ಗ್ರಾಂಥಿ ಲಿಪಿಯಲ್ಲಿರುತ್ತೆ, ಅದನ್ನ ಇವರು ತಿಳ್ಕೊಂಡು ಅದನ್ನು ಓದಿ ಇದು ಚಾಣಕ್ಯನ ಅರ್ಥಶಾಸ್ತ್ರ ಅಂತೇಳಿ ಮೊದಲು ಸಂಶೋಧನೆ ಮಾಡಿ ಅದನ್ನು ಜಗತ್ತಿಗೆ ಮತ್ತೆ ಪರಿಚಯ ಮಾಡಿಸಿದ್ದು ಈಗ 1905ನೇ ಇಸ್ವಿಯಲ್ಲಿ, 100 ವರ್ಷದ ಕೆಳಗೆ, 120 ವರ್ಷದ ಕೆಳಗೆ ಮೈಸೂರಿನಲ್ಲಿ ಇದ್ದಂಥ ಶ್ರೀ ಶ್ಯಾಮಾಶಾಸ್ತ್ರಿ ಅಂತೇಳಿ. ಅದಾದ್ಮೇಲೆ ಅದನ್ನ ಅವರು ಸಂಸ್ಕೃತಕ್ಕೆ, ಈಗಿನ ಸಂಸ್ಕೃತಕ್ಕೆ ಅದನ್ನು ತರ್ತಾರೆ. ಆಮೇಲೆ ಒಂದು ಇಂಗ್ಲಿಷ್ಗೆ ಅದು ಅನುವಾದಗೊಳ್ಳುತ್ತೆ. ಆಮೇಲೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಕ್ಕೆ ಅದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿದೆ. ಇಡೀ ಜಗತ್ತಿಗೆ ಅದು ತಲುಪತ್ತೆ. ಈಗೊಂದು 120 ವರ್ಷದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಂದ್ರೆ ಚಾಣಕ್ಯ ಬರೆದಂತ ಆ ಅರ್ಥಶಾಸ್ತ್ರದ ಮೂಲ ಆ ಒಂದು ಗ್ರಂಥ ನಮಗೆ ಕೈಗೆ ಸಿಗತ್ತೆ. ಅದರಲ್ಲಿ ಒಂದು 15 ಅಧಿಕರಣ, ಒಂದು 150 ಚಾಪ್ಟರ್ಗಳು ಮತ್ತು 6000ದಷ್ಟು ಶ್ಲೋಕ ಇದೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಜಗತ್ತಿನ ಯಾವುದೇ ರಾಜ್ಯಕ್ಕೆ ಒಂದು ನಿರ್ವಹಣೆ ಮಾಡಬೇಕಂತ ಒಂದು ಮ್ಯಾನ್ಯೂಲ್. ಇದು ಎಷ್ಟು ಪ್ರಮುಖ ಆಯ್ತು ಅನ್ನೋಕ್ಕೆ ಒಂದು ಪ್ರಸಂಗ ಒಂದು ಹೇಳಬೇಕು. ಮೈಸೂರಿನಿಂದ ಏನಿದು ಸಿಕ್ತೋ ಇಡೀ ಜಗತ್ತಿಗೆ ಇದರ ಒಂದು ವಿಸ್ಮಯ. ಈ ಒಂದು ವಿಚಾರಗಳು ಓದ್ತಾ ಇದ್ದಂಗೆ ಒಂದ್ಸಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮೈಸೂರಿನ ಮಹಾರಾಜರು, ಅವರು ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋದಾಗ ಅಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ಇವ್ರು ಯಾರು ಅಂತ ಹೇಳಿದ್ರೆ, ಚಾಣಕ್ಯನ ಅರ್ಥಶಾಸ್ತ್ರ ಇದೆಯಲ್ಲ, ಆ ಅರ್ಥಶಾಸ್ತ್ರವನ್ನ ಸಂಶೋಧನೆ ಮಾಡಿದಂತಹ ಶ್ಯಾಮಾಶಾಸ್ತ್ರಿ ಇದಾರಲ್ಲ, ಅವ್ರ ಊರ್ನ ರಾಜ ಇವರು ಅಂತ. ಅಂದ್ರೆ ಮೈಸೂರು ಮಹಾರಾಜರನ್ನ ಈ ರೀತಿ ಪರಿಚಯ ಮಾಡ್ಕೊಡೋದು ಜರ್ಮನಿಯಲ್ಲಿ. ಈ ರೀತಿ ಇಡೀ ಜಗತ್ತಿನ ಜನರನ್ನ ಒಂದು ರೀತಿ ಅವ್ರಿಗೆ ಅಚ್ಚರಿ ಮೂಡಿಸಿದಂತಹ ಒಂದು ಅದ್ಭುತ ವಿಚಾರಗಳನ್ನು ಒಳಗೊಂಡಂಥದ್ದು ಇದು. ಇದರಲ್ಲಿ ವಿಶೇಷವಾಗಿ ಯೋಗಕ್ಷೇಮ ಅನ್ನುವುದು ಇದರ ಒಂದು ಥೀಮ್. ಯೋಗಕ್ಷೇಮ ಅಂತ ಹೇಳಿದ್ರೆ ನಮ್ಗೆ ಗೊತ್ತು, 2 ಶಬ್ದ ತುಂಬಾ ಬಳಸ್ತೀವಿ ನಾವು. ಯೋಗ ಅಂತ ಹೇಳಿದ್ರೆ ಏನು, ಕ್ಷೇಮ ಅಂತ ಹೇಳಿದ್ರೆ ಏನು ಅಂದ್ರೆ, ಕ್ಷೇಮ ಅಂದ್ರೆ ಗೊತ್ತು ನಮ್ಗೆ, ಏನು ನಮ್ಮ ಹತ್ರ ಈಗಾಗಲೇ ಇದೆಯೋ ಅದನ್ನ ಹುಷಾರಾಗಿ ಇಟ್ಕೊಳ್ಳೋದು ಕ್ಷೇಮ. ಆರೋಗ್ಯ ಕ್ಷೇಮ, ಕ್ಷೇಮಾನ ಅಂತ ಕೇಳ್ತಾರೆ. ಅಂದ್ರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ, ಇರೋದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕ್ಷೇಮ. ಪ್ರಾಪ್ತ ಯೋಗ ಅಂತ, ಯಾವ್ದಿಲ್ವೋ ಅದು ಬರೋದಕ್ಕೆ ಯೋಗ ಅಂತ ಕರೀತಾರೆ. ಅಂದ್ರೆ ಯೋಗವೂ ಬೇಕು, ಕ್ಷೇಮವೂ ಬೇಕು. ಹಾಗಾಗಿ ಯೋಗಕ್ಷೇಮ ಅಂತ ಬರುತ್ತಾರೆ. ಇಡೀ ಇದರ ಅರ್ಥಶಾಸ್ತ್ರದಲ್ಲಿ ಯೋಗಕ್ಷೇಮ, ನಮ್ಮ ಏನು ಸಂಪತ್ತಿದೆ ಅದು ಉಳಿಬೇಕು, ಮತ್ತೆ ಹೊಸದಾಗಿ ಬರಬೇಕು, ಅದೆರಡನ್ನೂ ಒಳಗೊಂಡಂಥದ್ದು ವಿಚಾರ ಇಲ್ಲಿ ಬರುತ್ತೆ. ಅಂದ್ರೆ ಇಡೀ ಪ್ರಜೆಗಳು ಸುಖಿಯಾಗಿರ್ತಕ್ಕಂಥದ್ದೇ ಒಬ್ಬ ರಾಜನ ಒಂದು ಗುರಿ. ಒಂದು ಮಾತು ಹೇಳ್ತಾರೆ, ಅದನ್ನ ನಾನು ಹೇಳ್ತೀನಿ, ಅದೇ ಮಾತೇ ಹೇಳ್ತೀನಿ. ರಾಜನಿಗೆ ಯಾವ್ದು ಸುಖ ಅಂದ್ರೆ, ಪ್ರಜಾ ಸುಖೇ ಸುಖಂ ರಾಜ್ಞಃ ಪ್ರಜಾನಾಂಚ ಹಿತೇ ಹಿತಂ. ಯಾವುದು ಪ್ರಜೆಗಳಿಗೆ ಸುಖವೋ ಅದು ರಾಜನಿಗೆ ಸುಖ, ಯಾವುದು ಪ್ರಜೆಗಳಿಗೆ ಹಿತವೋ ಅದು ರಾಜನಿಗೆ ಹಿತ ಆಗ್ಬೇಕು. ನಾತ್ಮ ಪ್ರಿಯಂ ಹಿತಂ ರಾಜ್ಞ ಪ್ರಜಾನಾಂತು ಪ್ರಿಯಂ ಹಿತಂ. ಅವನಿಗೆ ಹಿತವಾಗಿದ್ದು ರಾಜ್ಯಕ್ಕೆ ಹಿತ ಅಲ್ಲ, ಪ್ರಜೆಗಳಿಗೆ ಯಾವುದು ಹಿತವೋ ಯಾವುದು ಪ್ರಿಯವೋ ಅದೇ ರಾಜನಿಗೂ ಪ್ರಿಯ. ಈ ರೀತಿ ಮಾತುಗಳನ್ನ ಒಳಗೊಂಡಿರ್ತಕ್ಕಂಥದ್ದು ನಾನು ನೋಡ್ತೀವಿ. ಅಂದ್ರೆ ಇಡೀ ಅರ್ಥಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ರಾಜ್ಯ ಅದು ಪ್ರಜಾ ಕೇಂದ್ರಿತವಾಗಿರ್ಬೇಕು. ಇವಾಗ ನಾವು ಹೇಳ್ತೀವಲ್ಲ ಪ್ರಜಾಪ್ರಭುತ್ವ ಅಂತ, ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ 5 ವರ್ಷಕ್ಕೊಂದ್ಸಲಿ ನಾವು ನಮ್ಮ ಮತವನ್ನ ಒತ್ತುತ್ತೀವಿ ಅಷ್ಟೇ ಅಲ್ಲ, ಪ್ರಜೆಗಳಿಗೆ ಅದು ನಿಜವಾಗ್ಲೂ ಅದು ಹಿತಕಾರಿ ಇರಬೇಕು, ಅವ್ರಿಗೆ ಪ್ರಿಯ ಆಗ್ಬೇಕು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಇದೇ ಒಬ್ಬ ರಾಜನ ಗುರಿ ಆಗಿರ್ಬೇಕು ಅಂತ ಚಾಣಕ್ಯ ಸಾರಿ ಹೇಳ್ತಾನೆ. ನಾವು
ಅನೇಕ ವಿಚಾರನ ಬಳಸ್ತಾ ಇರ್ತೀವಿ, ಆದರೆ ಚಾಣಕ್ಯಂದು ಅಂತ ಗೊತ್ತಿರಲ್ಲ. ಉದಾಹರಣೆಗೆ ಯಾವುದೇ ಒಂದನ್ನ ನಾವು ಗೆಲ್ಲಬೇಕು ಅಂದ್ರೆ 4 ರೀತಿ ಪ್ರಯತ್ನ ಮಾಡಬೇಕು ಅಂತ ಮಾತಿದೆ. ಸಾಮ, ದಾನ, ಭೇದ, ದಂಡ. ಒಳ್ಳೆ ಮಾತಿನಿಂದ ಮೊದಲು ಪ್ರಯತ್ನ ಮಾಡಬೇಕು. ಸಾಮ, ದಾನ, ಅದಕ್ಕೇನಾದ್ರು ಹಣ ಕೊಟ್ಟು ಶುಲ್ಕ ಕೊಟ್ಟು ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಭೇದ, ಅವರಲ್ಲಿ ಏನಾದ್ರು ಭೇದ ಮೂಡಿಸಿ ಇದನ್ನ ಸಾಲ್ವ್ ಮಾಡ್ಬೋದಾ ನೋಡಬೇಕು. ಕಡೆಗೆ ದಂಡ. ಹೀಗೆ ಸಾಮಾಧಾನ, ಭೇದ, ದಂಡ ಅನ್ನುವ ನೀತಿ ಚಾಣಕ್ಯ ಹೇಳಿರ್ತಕ್ಕಂಥ ಮಾತು. ಸಪ್ತಾಂಗ ಅಂತ ಹೇಳ್ತಾನೆ ಅವನು. ಒಂದು ರಾಜ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ಸ್ವಾಮಿ ಅಂದ್ರೆ ಒಬ್ಬ ಆಡಳಿತ ರಾಜ ಇರಬೇಕು. ಅಮಾತ್ಯ, ಒಬ್ಬ ತುಂಬಾ ತಿಳುವಳಿಕೆ ಇರ್ತಕ್ಕಂಥ ಮಂತ್ರಿ, ಪ್ರಮುಖ ಇರಬೇಕು. ಪ್ರೈಮ್ ಮಿನಿಸ್ಟರ್, ಅಮಾತ್ಯ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಜನಪದ ಅಂದ್ರೆ ಒಂದು ಭೌಗೋಳಿಕ ನೆಲ ಇರಬೇಕಲ್ಲ, ಮುಖ್ಯ, ಅದಿರಬೇಕು. ಆಮೇಲೆ ದುರ್ಗ ಅಂದ್ರೆ ಕೋಟೆಗಳು. ಆಗಿನ ಕಾಲದಲ್ಲಿ ಕೋಟೆಗಳಿಗೆ ಬಹಳ ಮುಖ್ಯ ಐತೆ, ಯಾಕಂದ್ರೆ ಸುರಕ್ಷಿತವಾಗಿರಕ್ಕೆ. ಕೋಶ ಅಂದ್ರೆ ಟ್ರೆಷರ್. ಬಲ ಅಂದ್ರೆ ಸೈನ್ಯ. ಯಾಕೆ ಅದಿಲ್ಲ ಅಂದ್ರೆ ನಮಗೆ ಶತ್ರುಗಳಿಂದ ತೊಂದರೆ ಆಗೇ ಆಗುತ್ತೆ. ಹಾಗಾಗಿ ಸೈನ್ಯ ಬಹಳ ಮುಖ್ಯ. ಇನ್ನ 7ನೇದು ಮಿತ್ರ ಅಂದ್ರೆ ನಮಗೆ ಕೆಲವು ರಾಜ್ಯಗಳ ಜೊತೆ ಸ್ನೇಹಿತರ, ಫ್ರೆಂಡ್ಲಿ ನೇಷನ್ಸ್ ಅಂತ. ಯಾಕೆಂದ್ರೆ ನಮ್ ನೇಬರ್ ಅಂತ ಇದಂಗೆ ಫ್ರೆಂಡ್ಲಿ ಇರ್ಬೇಕು ಅಂತಲ್ಲ, ಅದರಲ್ಲೂ ಕೂಡ ಫ್ರೆಂಡ್ಲಿ ನೇಬರ್, ಅನ್ಫ್ರೆಂಡ್ಲಿ ನೇಬರ್ ಅಂತ. ನಮ್ ಸ್ನೇಹ ಇರ್ತಕ್ಕಂಥ, ಪರಸ್ಪರ ಒಬ್ರಿಗೊಬ್ರು ಕೊಡು ತಗೊಳ್ಳೋ ಮಾಡ್ತಕ್ಕಂತಹ ಕೆಲವು ಸ್ನೇಹಿತ ರಾಜ್ಯಗಳು, ದೇಶಗಳಿರ್ಬೇಕು. ಹೀಗೆ ಸಪ್ತಾಂಗಗಳು ಇರಬೇಕು ಅಂತ ಹೇಳ್ತಾನೆ. ಅದಾದ್ಮೇಲೆ ವಿದೇಶಿ ನೀತಿ ಹೇಗಿರ್ಬೇಕು, ಗೂಢಚರ್ಯ ಹೇಗಿರ್ಬೇಕು. ಯಾಕೆಂದ್ರೆ ಏನಾರು ನಮ್ಮ ವ್ಯತ್ಯಾಸಗಳಾಗ್ತಾ ಇದೆ ನಮ್ಮ ದೇಶದ ವಿರುದ್ಧ ಅಂತ ಹೇಳಿದ್ರೆ ಅದನ್ನ ಗುರುತಿಸ್ತಕ್ಕಂತಹ ಗೂಢಚರ್ಯ ವ್ಯವಸ್ಥೆ, ಅಂತ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಅವನು ಹೇಳ್ತಾನೆ. ಆಮೇಲೆ ಮಂಡಲ ಥಿಯರಿ ಏನ್ಬಿಟ್ಟು. ಮಂಡಲ ಥಿಯರಿ ಅಂದ್ರೆ, ಈಗ ನಾವು ಇನ್ನೊಂದು ದೇಶ ಇದೆ, ಮಿತ್ರ, ಅದೇ ರೀತಿ ಮಿತ್ರ ಶತ್ರು ಇದೆ. ನಾವು ಮಿತ್ರ, ನಾವು ಅವ್ರು ನಮ್ಗೆ ಶತ್ರುಗಳಾಗಿದ್ದಾರೆ. ನಮ್ಮ ಶತ್ರುಗೆ ಯಾರೋ ಮಿತ್ರ ಇದ್ದಾರೆ, ಅವರು ನಮ್ಮ ಶತ್ರು ಆಗ್ಬಿಡ್ತಾರೆ. ನಮ್ಮ ಶತ್ರುಗೆ ಯಾರೋ ಶತ್ರು ಇದ್ದಾರೆ, ಅವ್ರು ನಮ್ಗೆ ಮಿತ್ರ ಆಗ್ಬೋದು. ಇದೆಲ್ಲ ಹೇಳಿದ ಚಾಣಕ್ಯ. ಈಗ ಉದಾಹರಣೆಗೆ ನಮಗೆ ಪಕ್ಕದ ದೇಶ ಪಾಕಿಸ್ತಾನ ಶತ್ರು, ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ಶತ್ರು. ಹಾಗಾಗಿ ಭಾರತಕ್ಕೆ ಮಿತ್ರ ಯಾರನ್ನ ಅಫ್ಘಾನಿಸ್ತಾನ. ಈಗ ತಾತ್ಕಾಲಿಕ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ದೇಶ ಉಳಿಯಲಿಕ್ಕೆ ಇದರದೆಲ್ಲ ಮಾಡ್ಬೇಕಾಗತ್ತೆ. ಈ ರೀತಿ ಮಂಡಲ ಅಂತ ಹೇಳ್ತಾನೆ, ಅದನ್ನೆಲ್ಲ ಮಾಡ್ತಾನೆ. ಆರ್ಥಿಕತೆ ಹೇಗಿರಬೇಕು, ಕೃಷಿ ಹೇಗಿರಬೇಕು ಇತ್ಯಾದಿಗಳು ವಿಸ್ತಾರವಾಗಿ ಹೇಳ್ತಕ್ಕಂಥ ಒಂದು ಗ್ರಂಥ ಅದು ಅರ್ಥಶಾಸ್ತ್ರ. ಅದೇ ರೀತಿ ಈ ಅರ್ಥಶಾಸ್ತ್ರದ ಬಗ್ಗೆ ಬೇಕಾದಷ್ಟು ಜನ ಇವತ್ತಿಗೂ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಮತ್ತೆ ಅದನ್ನ ವಿಸ್ತಾರ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಬರಿತಾನೆ ಇದ್ದಾರೆ. ಅಷ್ಟು ಆಳವಾದಂಥ ವಿಚಾರ ಇರತಕ್ಕಂಥ ಒಂದು ಗ್ರಂಥ ಅರ್ಥಶಾಸ್ತ್ರ. ಇದನ್ನ ಚಾಣಕ್ಯ ಕೊಡ್ತಾರೆ. ಇದು ಒಂದು ಬಹಳ ದೊಡ್ಡ ಕೊಡುಗೆ. ಅದೇ ರೀತಿ ಮತ್ತೊಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಅದು ಚಾಣಕ್ಯ ನೀತಿ ಅಂತ. ಈ ಅರ್ಥಶಾಸ್ತ್ರ ಅನ್ನೋದು ವಿಶೇಷವಾಗಿ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ರಾಜ್ಯ ನಿರ್ವಹಣೆ, ಅದಕ್ಕೆ ಬೇಕಾದಂಥ ಒಂದು ಮ್ಯಾನ್ಯುಯಲ್ ರೀತಿ. ಆದರೆ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಬೇಕಾದಂಥ ವಿಚಾರ ಉಳ್ಳಂಥದ್ದು ಇದು ನೀತಿಶಾಸ್ತ್ರ. ಚಾಣಕ್ಯ ನೀತಿ ಅಂತ ಕೂಡ ಅದನ್ನ ಕರೀತಾರೆ. ಅದು ಕೂಡ ಚಾಣಕ್ಯನ ಬಹಳ ದೊಡ್ಡ ಒಂದು ಪ್ರಮುಖವಾದಂಥ ಒಂದು ಕಾಂಟ್ರಿಬ್ಯೂಷನ್. ಉದಾಹರಣೆಗೆ ನಮ್ಮ ನಿತ್ಯ ಜೀವನದಲ್ಲಿ ಹೇಗಿರಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಸಂಬಂಧಗಳು ಹೇಗಿರಬೇಕು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಅನೇಕರ ಜೊತೆ ನಾವು ವ್ಯವಹಾರ ಮಾಡ್ತೀವಿ. ದೊಡ್ಡವರು, ಚಿಕ್ಕರು, ಸಮವಯಸ್ಕರು, ಗಂಡ ಹೆಂಡತಿ, 2 ಗಂಡುಗಳು 2 ಹೆಣ್ಣುಗಳು, ಗಂಡು ಹೆಣ್ಣು, ಗುರು ಶಿಷ್ಯ, ಒಬ್ಬ ಯಾರೋ ನಮ್ಮ ಮಾಲೀಕ, ನಾನು ಅವ್ರ ಕಡೆ ಕೆಲಸ ಮಾಡ್ತೇನೆ. ಈ ರೀತಿ 10 ಸಂಬಂಧಗಳು ನಮ್ಮ ಜೀವನದಲ್ಲಿ ನಾವು ನಿರ್ವಹಿಸಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವ ಸಂಗತಿಗಳು, ಅದರಲ್ಲಿ ನೈತಿಕತೆ ಹೇಗಿರಬೇಕು, ವಿವೇಕ ಹೇಗಿರಬೇಕು ಅನ್ನೋದನ್ನೆಲ್ಲ ಅವನು ಹೇಳ್ತಾನೆ. ಅನೇಕ ಕಿವಿ ಮಾತುಗಳು ಆ ನೀತಿಗಳಲ್ಲಿ ಬರುತ್ತೆ. ಉದಾಹರಣೆಗೆ ನೇರ ಇರಬೇಡ ಅಂತ. ನೇರ ಅಂದ್ರೆ ನಾ ಹೀಗೆ ಅಂತ ಕೆಲವರು ಹೇಳ್ತಾರೆ, ಆ ಥರ ಇರಬೇಡ ಅನ್ನೋಕ್ಕೆ ಅವನು ಉದಾಹರಣೆ ಕೊಡ್ತಾನೆ. ಈಗ ಮರ ಕಡಿಯಕ್ಕೆ ಬಂದ್ರೆ ಮೊದಲು ಕಡಿಯೋದು ನೇರ ಇರ್ತಕ್ಕಂಥ ಮರ, ಸ್ವಲ್ಪ ಬಾಗು, ಉಳಿತ್ಯ ನೀನು ಅಂದ್ರೆ ತೀರಾ ನಾವು ಎಕ್ಸ್ಟ್ರೀಮಿಸ್ಟ್ ಆಗಬಾರ್ದು, ಮಧ್ಯಮ ಮಾರ್ಗವನ್ನು ಹೋಗ್ಬೇಕು ಅಂತ ಅವನು ಹೇಳ್ತಾನೆ.
ಈಗ ಒಂದು ಪ್ರಸಿದ್ಧವಾದಂತ ಒಂದು ಮಾತಿದೆ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ. ಇದು ಕೂಡ ಚಾಣಕ್ಯಂದೇ ಮಾತು. ನೋಡಿ ಎಷ್ಟು ಒಂದು ದೂರಗಾಮಿಯಾಗಿ ಅವನ ಚಿಂತನೆ ಇತ್ತು ಅನ್ನಕ್ಕೆ. ಅವನು ಹೇಳ್ತಾನೆ, ಮಕ್ಕಳನ್ನ 5 ವರ್ಷ ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಚೆನ್ನಾಗಿ ಮುದ್ದು ಮಾಡ್ಬೇಕು. ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಅವ್ರಿಗೆ ಬೇಕಾಗಿರೋದು ಪ್ರೀತಿ. ಚೆನ್ನಾಗಿ ಅವ್ರನ್ನ ಮುದ್ದು ಮಾಡಿ ಆ ಮುದ್ದು ಮಾಡಿಸ್ಕೊಳ್ಳುವಂಥದ್ದು 5 ವರ್ಷ ಆಗ್ಬೇಕು. ಅದಾದ್ಮೇಲೆ ಸ್ವಲ್ಪ ಅವರು ಬುದ್ಧಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಆಗ ಅವ್ರಿಗೆ ಬೇಕಾಗಿದೆ ಅಂದ್ರೆ ಅವ್ರದ್ದು ದಂಡನೆ, ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕು, ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಆ ಸ್ಟ್ರಿಕ್ಟ್ನೆಸ್ಸು 6ನೇ ವಯಸ್ಸಿಂದ 10 ವರ್ಷ, ಅದಕ್ಕೆ 15 ವರ್ಷ ಆಗೋ ತನಕ. ಅಂದ್ರೆ 5ನೇ ವರ್ಷ ತನಕ ಪ್ರೀತಿ, ಅದಾದ್ಮೇಲೆ 10 ವರ್ಷ ದಂಡನೆ. ಯಾಕಂದ್ರೆ ಅವರು ಫಾರ್ಮೇಟಿವ್ ಇಯರ್ಸ್ ಅಂತ, ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಎಸ್ ಎಲ್ ಸಿ ಮುಗಿಯೋ ತನಕ ಆ ವಯಸ್ಸಿನಲ್ಲಿ ಅವ್ರನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೇಕು. ದಶವರ್ಷಾಣಿ ತಾಡಯೇತ್, ಬೇಕಾದ್ರೆ ಹೊಡಿಬೇಕು, ಅವ್ರಿಗೊಂದು ಬಿಗಿ ತರಬೇಕು. ಯಾಕಂದ್ರೆ ಅವ್ರ ಜೀವನ ರೂಪಿಸ್ತಕ್ಕಂಥ ವಯಸ್ಸದು. ಅದಾದ್ಮೇಲೆ 16 ವರ್ಷ ಆಯ್ತು, ಪ್ರಾಪ್ತೇತು ಷೋಡಶೆ ವರ್ಷೆ, 16 ವರ್ಷ ಆಯ್ತು ಮಗ. ಅನೇಕರೇ ಹೇಳ್ತಾರೆ, ನೋಡಿ ನನ್ನ ಮಗ, ನಾನು ಒಂದೇ ಹೈಟು ಅಂದ್ರೆ ನಿಮ್ಮ ಹೈಟು ನಿಮ್ಮ ಶರ್ಟ್ಗಳು ಆಗತ್ತ ಅವ್ರಿಗೆ, ನಿಮ್ಮ ಚಪ್ಪಲಿ ಅವನ ಚಪ್ಪಲಿ ಒಂದೇ ಸೈಜ್ ಆಗ್ಬಿಟ್ಟಿದೆ. ಆವಾಗ ಹಿಂಗ್ ನೋಡ್ಕೋಬೇಕು ಅಂದ್ರೆ, ಪ್ರಾಪ್ತೇತು ಷೋಡಶೆ ವರ್ಷೆ ಪುತ್ರಂ ಮಿತ್ರ ವದಾಚರೇತ್, ಮಗನನ್ನ ಸ್ನೇಹಿತನಂತೆ ನಡ್ಕೊಳ್ಳಿ. ಯಾಕೆ ಹಂಗ್ ಮಾಡಿದ್ರೆ ನಡೆಯೋದು, ಇಲ್ಲ ಮಾತು ನಡೆಯಲ್ಲ. ಈ ರೀತಿ ಜೀವನಕ್ಕೆ ಬೇಕಾದಷ್ಟು ನೀತಿಗಳನ್ನ ಅವನು ಹೇಳಿದಾನೆ. ಆ ನೀತಿಗಳಲ್ಲಿ ಒಂದೆರಡನ್ನು ಮಾತ್ರ ನಿಮ್ಗೆ ಹೇಳ್ತಾನೆ. ನೋಡಿ, ಇನ್ನೊಂದು ಹೇಳ್ತಾನೆ, ಗತೆ ಶೋಕೋ ನ ಕರ್ತವ್ಯೋ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ಪ್ರವರ್ತಂತೆ ವಿಚಕ್ಷಣ. ಗತೋ ಶೋಕೋ ನ ಕರ್ತವ್ಯ, ಆಗೋಗಿರೋದನ್ನ ಗತ ಆಗೋಗಿದೆ ಅದ್ರ ತೃಪ್ತ ಪಡಬೇಡಿ. ಯಾಕಂದ್ರೆ ಆಗೋಗಿದೆ ಅದು, ಈಗೇನು ನೀವು ರಿವೈಂಡ್ ಮಾಡಿ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ. ಭವಿಷ್ಯಂ ನೈವ ಚಿಂತೆಯೇತ್, ತುಂಬಾ ಮುಂದಿಂದ ಯಾವುದೋ ಯೋಚನೆ ಮಾಡ್ತಾ ಚಿಂತೆ ಮಾಡಬೇಡಿ. ಯಾಕೆಂದ್ರೆ ಬಂದಿಲ್ಲ ಅದು. ಯಾಕೆಂದ್ರೆ ನೀವು ಅನ್ಕೊಂಡ ಆಗಲ್ಲ ಈ ಜಗತ್ತು, ಏನಾಗ್ಬೇಕೋ ಆಗತ್ತೆ. ಹಾಗಾಗಿ ಯಾಕೆ ಚಿಂತೆ ಮಾಡ್ತೀರಾ? ವರ್ತಮಾನೇನ ಕಾಲೇನ ಪ್ರವರ್ತಂತೆ ವಿಚಕ್ಷಣ. ತಿಳಿದವರು ಹೇಗಿರ್ತಾರೆ ಅಂದ್ರೆ, ಅವರು ವರ್ತಮಾನದ ಕಾಲದಲ್ಲೇ ಬದುಕ್ತಾರೆ. ಅವರು ತುಂಬಾ ಹಿಂದಿಂದ ಯಾವುದೋ ಕೊರಗ್ತಾ ಕೂತ್ಕೊಳ್ಳಲ್ಲ, ತುಂಬಾ ಮುಂದಿಂದು ಬಂದೇ ಇಲ್ಲ ಅದನ್ನ ಕುರಿತಾಗಿ ಕೂಡ ಅವರು ತಲೆ ಕೆಡಿಸ್ಕೊಂಡು ಅವರು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡಲ್ಲ. ಈಗಿನ ವರ್ತಮಾನದ ಕುರಿತಾಗಿ ಅವ್ರು ಯೋಚನೆ ಮಾಡ್ತಾರೆ. ಈ ರೀತಿ ಅನೇಕ ನೀತಿಗಳು. ಇನ್ನೊಂದು ನನಗೆ ತುಂಬಾ ಒಂದು ಇಷ್ಟವಾದಂತಹ ಒಂದು ಶ್ಲೋಕ, ಅದನ್ನ ಹೇಳ್ತೀನಿ, ನೀತಿ ಶಾಸ್ತ್ರದ್ದೇ ಇದು. ಕಾಲಃ ಪಚತಿ ಭೂತಾನಿ ಕಾಲಃ ಸಂಹರತೆ ಪ್ರಜಾಃ ಕಾಲಃ ಸುಪ್ತೇಷು ಜಾಗರ್ತಿ ಕಾಲೋ ಹಿ ದುರಿತಿಕ್ರಮಃ. ಅಂದ್ರೆ ಕಾಲ ಅನ್ನೋದು ಹೇಗೆ ಅಂದ್ರೆ, ಕಾಲಃ ಪಚತಿ ಭೂತಾನಿ, ಕಾಲವು ಜಗತ್ತಿನ ಎಲ್ಲರನ್ನೂ ಜೀರ್ಣಿಸ್ಕೊಂಡ್ಬಿಡುತ್ತೆ. ಎಲ್ಲ ಜೀವಿಗಳು ಅಂತಿಮವಾಗಿ ಕಾಲ ಅದು ಸಂಹರತೆ, ಅದು ಯಾರನ್ನೂ ಇಟ್ ವಿಲ್ ನಾಟ್ ಸ್ಪೇರ್ ಎನಿವನ್. ಅದಕ್ಕೆ ಒಬ್ರು ತಮಾಷೆ ಮಾಡ್ತಾ ಇರ್ತಾರೆ, ಏನಂದ್ರೆ, ಡೋಂಟ್ ವರಿ, ನೋ ಬಡಿ ವಿಲ್ ಗೆಟ್ ಔಟ್ ಆಫ್ ದಿಸ್ ವರ್ಲ್ಡ್ ಅಲೈವ್ ಅಂತ. ಅಂದ್ರೆ ಎಲ್ಲರೂ ಹೋಗ್ತಾರೆ. ಕಾಲಃ ಸುಪ್ತೇಷು ಜಾಗರ್ತಿ, ಕಾಲವು ನಾವು ಮಲಗಿರ್ಬೋದು, ಆದರೆ ಕಾಲ ಅನ್ನೋದು ಅಲರ್ಟ್ ಇದ್ದೇ ಇರುತ್ತೆ. ಕಾಲವು ಸದಾ ಎಚ್ಚರವಾಗಿರುತ್ತೆ, ನಮ್ಮನ್ನು ಗಮನಿಸ್ತಾ ಇರುತ್ತೆ. ಕಾಲೋ ಹಿ ದುರತಿಕ್ರಮ, ಕಾಲದ ವಿರುದ್ಧ ಸೆಣಸಿ ಲೋಕದಲ್ಲಿ ಯಾರೂ ಗೆಲ್ಲಲಾರರು. ಈ ಕಾಲವನ್ನ ಯಾರು ಕೂಡ ಗೆದ್ದಿದ್ದು ಇಲ್ವೇ ಇಲ್ಲ. ಅಂದ್ರೆ ಈ ಕಾಲದ ಮಹತ್ವವನ್ನು ಹೇಳ್ತಾನೆ. ಹೀಗೆ ನಮ್ಮ ಬದುಕಿಗೆ ಬೇಕಾದಂತಹ 10 ಹಲವು ನೀತಿಗಳನ್ನ ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ಹೇಳ್ತಾನೆ. ವಿಶೇಷ ಏನಂತ ಹೇಳಿದ್ರೆ, ಆ ನೀತಿಗಳನ್ನ ಸುಮ್ಮನೆ ಹೀಗೆ ಕಲ್ಪನೆ ಮಾಡಿಕೊಂಡು ಅಥವಾ ಎಲ್ಲೋ ಓದಿದ್ದನ್ನ ಬರ್ದಿದ್ದಲ್ಲ, ಅವನ ಜೀವನದಲ್ಲಿ ನಾವು ಆ ರೀತಿ ಬದುಕಿದ್ದನ್ನ ನಾವು ನೋಡ್ತೀವಿ. ಒಂದೊಂದು ಇರದ ನೀತಿಗಳಿದೆ, ಎಷ್ಟು ಅವನು ಇಂಪ್ಲಿಮೆಂಟ್ ಮಾಡ್ದ ಅಂತ ಹೇಳಕ್ಕೆ ಎಷ್ಟೊಂದು ಉದಾಹರಣೆ ಸಿಗುತ್ತೆ. ಉದಾಹರಣೆಗೆ, ಈ ಗ್ರೀಸ್ ದೇಶದಿಂದ ಅಲೆಕ್ಸಾಂಡರ್ ಬಂದ, ಅವನು ಹೋದ, ಮತ್ತೆ ಸೆಲ್ಯೂಕಸ್ ಬಂದ, ಅವನ್ನ ಸೋಲಿಸ್ತಾನೆ ಚಂದ್ರಗುಪ್ತ. ಆವಾಗ ಸೆಲ್ಯೂಕಸ್ ಮಗಳು
ಹೆಲೆನ್, ಅವಳನ್ನ ಚಂದ್ರಗುಪ್ತನ್ಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಂದ್ರೆ ಅವನು ಸೋತಿದ್ದಾನೆ, ಮತ್ತೆ ದ್ವೇಷಕಾರಿ ಬರಬಾರದು ಅಂತ ಹೇಳಿದ್ರೆ ಅವನನ್ನ ಸಂಬಂಧಿಕರಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಡಿ ಅವನ ನೀತಿ ಯಾವ ರೀತಿ, ದೇಶಹಿತಕ್ಕೆ ಇದು. ಚಂದ್ರಗುಪ್ತನಿಗೆ ಅವಳನ್ನ ಸೆಲ್ಯೂಕಸ್ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಆದ್ರೆ ಮದುವೆ ಮಾಡ್ತಾ ಸುಮ್ಮನೆ ಒಪ್ಕೊಳ್ಳಿಲ್ಲ. ಚಾಣಕ್ಯ ಹೇಳ್ತಾನೆ ಅವಳು ಮದುವೆ ಆಗ್ತಾಳೆ, ಆದ್ರೆ ಅವಳಿಗೆ ಹುಟ್ಟಂತ ಮಕ್ಕಳು ಈ ದೇಶದ ರಾಜರಾಗಲ್ಲ, ಆಗೋ ಹಾಗಿಲ್ಲ. ಮತ್ತೆ ಅವಳು ಈ ರಾಜಕಾರಣದಲ್ಲಿ ಅದಕ್ಕೂ ತಲೆ ಹಾಕೋಗಿಲ್ಲ. ಈ ಕಂಡೀಷನ್ಗಳನ್ನು ಹಾಕಿ ಕಂಡೀಷನಲ್ ಆಗಿ ಅವಳನ್ನ ಮದುವೆ ಮಾಡ್ತಾರೆ. ಅಂದ್ರೆ ನಮ್ಮ ದೇಶದ ಹಿತವಾಗಿ ಎಷ್ಟೆಲ್ಲ ಅವನು ಇಂಪ್ಲಿಮೆಂಟ್ ಮಾಡಿಯಾನೆ, ಬಹುತೇಕ ಅದನ್ನೇ ಬರೆದಿರುವಂಥದ್ದು. ಅದೇ ರೀತಿ ನೀತಿ ಶಾಸ್ತ್ರದಲ್ಲಿ ನಾವು ನೋಡ್ತೀವಲ್ಲ, ಅವನು ಹೇಳುವಂತ ಅನೇಕ ವಿಷಯಗಳು ಪ್ರತ್ಯಕ್ಷ ಅವನು ಬದುಕಿದಾನೆ. ಅನೇಕ ಉದಾಹರಣೆಗಳು. ಒಂದ್ಸಲಿ ಈ ಚಾಣಕ್ಯನ ಬಗ್ಗೆ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಇಷ್ಟು ದೊಡ್ಡ ಒಂದು ಸಾಮ್ರಾಜ್ಯ ನಿರ್ಮಾಣದ ಹಿಂದೆ ಇರ್ತಕ್ಕಂಥ ಒಬ್ಬ ರೂವಾರಿ. ಹಾಗಾಗಿ ಅನೇಕರಿಗೆ ಚಾಣಕ್ಯ ಯಾರು ಏನು ಅಂತ ನೋಡ್ಬೇಕು ಅಂತ ಆಸೆ ಇರುತ್ತೆ. ಆಗ ಒಬ್ಬ ಗ್ರೀಸ್ ದೇಶದಿಂದ ಬರ್ತಾನೆ, ಸೆಲ್ಯೂಕಸ್ ಅಂತಾನೆ ಹೇಳ್ತಾರೆ. ಅವನು ಬರ್ತಾನೆ, ಅವನು ಆ ಊರಿಗೆ ಬರ್ತಾರೆ, ಪಾಟಲಿಪುತ್ರಕ್ಕೆ ಬರ್ತಾನೆ. ಅವನಿಗೆ ಚಾಣಕ್ಯ ನೋಡ್ಬೇಕು ಅಂತ. ಇವತ್ತಿನ ಥರ ಆದ್ರೆ ಫೋಟೋ ವಿಡಿಯೋ ಇನ್ನೇನು ಸಿಗಲ್ಲ, ಪ್ರತ್ಯಕ್ಷ ನೋಡ್ಬೇಕು ಒಂದ್ಸಲಿ ಅವ್ರು ಯಾರು ಏನು ಅಂತ ಅವ್ನು ತುಂಬಾ ಕುತೂಹಲ ಇರುತ್ತೆ. ಬರ್ತಾನೆ, ಬಂದಾಗ ಅಲ್ಲಿ ಕೇಳ್ತಾನೆ, ಈ ಥರ ಈ ಸಾಮ್ರಾಜ್ಯದ ರಾಜ ಯಾರು ಅಂದರೆ, ಅವನ ಅರಮನೆ, ದೊಡ್ಡ ಅರಮನೆ, ಚಂದ್ರಗುಪ್ತನ ರಾಜ ಅವನ ಅರಮನೆ. ಇದರ ಒಂದು ಹಿಂದೆ ಇರತಕ್ಕಂಥ ಶಕ್ತಿ ಚಾಣಕ್ಯ ಅಲ್ವಾ, ಆ ಚಾಣಕ್ಯ ಅವ್ರ ಮನೆಯಲ್ಲಿದೆ ಅಂತ ಅವ್ರು ತೋರಿಸ್ತಾರೆ. ದೂರದಲ್ಲಿ ಅಲ್ಲಿ ಆ ನದಿ ಇದೆಯಲ್ಲ, ಅದರ ಆ ಕಡೆ ಇದೆ ನೋಡಿ ಅಂತ. ಇವನು ಅಲ್ಲಿ ಬರ್ತಾನೆ, ಅಲ್ಲಿ ಯಾರು ಕಾಣಿಸೋದೇ ಇಲ್ಲ. ಅಲ್ಲಿ ನದಿಯಲ್ಲಿ ಯಾರೋ ಸ್ನಾನ ಮಾಡ್ತಾ ಇರ್ತಾನೊಬ್ಬ. ಅವನು ಕೇಳ್ತಾನೆ, ಚಾಣಕ್ಯ ಅವ್ರ ಮನೆ ಯಾವುದು ಅಂತ. ಅವ್ರು ಅಲ್ಲಿ ಮನೆ ಇದೆ ಅಂತ ತೋರಿಸ್ತಾರೆ. ನೋಡ್ರೆ ಅಲ್ಲೊಂದು ಗುಡಿಸ್ಲಿರುತ್ತೆ. ಇವನ್ಗೆ ಕನ್ಫ್ಯೂಷನ್ ಆಗುತ್ತೆ, ಏನೋ ತಪ್ಪು ತೋರಿಸ್ತಾ ಇದಾರ ಅಂತ. ಅಲ್ಲೋಗಿ ಬರ್ತಾರೆ ಅಂತ ಹೇಳ್ತಾರೆ. ಇವನು ಅಲ್ಲೋಗಿ ಆ ಗುಡಿಸ್ಲ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಈ ಸ್ನಾನ ಮಾಡ್ತಾ ಇದ್ದಂತ ಒಬ್ಬ ಸಾಧಾರಣ ವ್ಯಕ್ತಿ, ಒಬ್ಬ ಬ್ರಾಹ್ಮಣ, ಅವನೇ ಬಟ್ಟೆ ಹಾಕೊಂಡು ಅಲ್ಲಿ ಬಂದು ನಿಂತ್ಕೊಳ್ತಾನೆ, ನಾನೇ ಚಾಣಕ್ಯ ಹೇಳಿ ಅಂತ. ಆಗ ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನೀವು ಇಷ್ಟು ದೊಡ್ಡ ಸಾಮ್ರಾಜ್ಯದ ಕಿಂಗ್ ಮೇಕರ್, ನೀವು ಆ ಅರಮನೆ ನೋಡಿದ್ರೆ ಇಷ್ಟು ವೈಭವವಾಗಿದೆ, ನೀವು ನೋಡ್ರೆ ಗುಡಿಸ್ಲಲ್ಲಿ ಇದ್ದೀರಲ್ಲ ಅಂತ. ಆಗ ಚಾಣಕ್ಯ ಹೇಳ್ತಾನೆ, ನಾನು ಈ ಥರ ಇರೋದ್ರಿಂದನೇ ನಾನು ಅವ್ನಿಗೆ ಏನು ಬೇಕಾದ್ರೂ ಡಿಕ್ಟೇಟ್ ಮಾಡ್ಬೋದು, ನಾನು ಹೇಳಿದ್ದಕ್ಕೆ ಅವನು ಪಾಲನೆ ಮಾಡ್ತಾನೆ. ನಾನು ಯಾವತ್ತು ಅದರಿಂದ ತಗೊಳಕ್ ಶುರು ಮಾಡ್ತೇನೆ, ನನ್ನ ಮಾತಿಗೆ ಬೆಲೆ ಕಡಿಮೆ ಆಗ್ಬಿಡುತ್ತೆ. ನಾನು ಹೀಗೆ ಇರೋದು, ನನ್ಗಿಷ್ಟು ಸಾಕು ಅಂತೇಳಿ ಒಂದು ಸಣ್ಣ ಗುಡಿಸ್ಲಲ್ಲಿ ಅವನು ಇರ್ತಾನೆ. ಆ ಗುಡಿಸ್ಲಲ್ಲಿ ಏನಿತ್ತು ಅಂತ ಹೇಳಿ ಆ ಮುಂದೆ ಬಂದಂತ ಅನೇಕ ಕೃತಿಗಳಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲೊಂದಷ್ಟು ದರ್ಬೆ ಇತ್ತಂತೆ, ಒಂದಷ್ಟು ಭರಣಿ ಇತ್ತಂತೆ, ಏನೂ ಇಲ್ಲ ಅಂತ ಒಂದು ಇದು. ಅಂತಹ ಒಂದು ಮನೆಗೆ ಒಂದ್ಸಲ ಒಬ್ಬ ಕಳ್ಳ ಬಂದ್ಬಿಡ್ತಾನೆ. ಮಧ್ಯರಾತ್ರಿ ಮಲಗಿದ ಚಾಣಕ್ಯ, ಅವನು ಕಳ್ಳ ಬರ್ತಾನೆ. ಏನು ಸಿಗಲ್ಲ ಮನೆಯಲ್ಲಿ. ಆ ಸಹಜವಾಗಿ ಒಂದು ಸಣ್ಣ ಗುಡಿಸಲಲ್ಲಿ ಏನು ಸಿಗುತ್ತೆ, ಏನೂ ಸಿಗಲ್ಲ. ಆಮೇಲೆ ಅಲ್ಲೇನೋ ಒಂದು ಜೋಡಿಸಿಟ್ಟಿರ್ತಾರೆ ಒಂದು ಸೈಡಲ್ಲಿ. ಏನು ಅಂತ ಹೋಗಿ ನೋಡ್ತಾನೆ, ಅಲ್ಲಿ ಕಂಬಳಿ ಇರುತ್ತೆ, ಒಳ್ಳೆ ಕಂಬಳಿಗಳಿರುತ್ತೆ. ಇಲ್ಲಿ ಒಬ್ಬ ಮಲಗಿದಾನೆ, ಯಾರೋ ಒಬ್ಬ. ಅವನು ಹರಿದೋಗಿರ್ತಕ್ಕಂಥ ಕಂಬಳಿ ಹೊತ್ಕೊಂಡು ಮಲಗಿದಾನೆ. ಪಕ್ಕದಲ್ಲಿ ದೊಡ್ಡದಾಗಿ ಪೈಲ್ ಮಾಡಿಟ್ಟಿದ್ದಾರೆ, ಎಷ್ಟು ಅನೇಕ ಒಳ್ಳೊಳ್ಳೆ ಕಂಬಳಿಗಳು. ಅಷ್ಟೊತ್ತಿಗೆ ರಾಜಭಟ್ರು ಬಂದು ಇವನ್ನ ಬಂಧನ ಮಾಡ್ತಾರೆ. ಯಾತಕ್ಕೆ ಬಂದ್ಯಾ ಇತ್ಯಾದಿ ವಿಚಾರಣೆ ಮಾಡ್ತಾರೆ. ಅವನ್ಗೆ ಶಿಕ್ಷೆ ಕೊಡ್ತಾರೆ. ಆಮೇಲೆ ಅವನ್ಗೆ ಒಂದು ಕುತೂಹಲ, ಅವನು ಚಾಣಕ್ಯರು ಕೇಳ್ತಾನೆ, ನಿಮ್ಮ ಮನೆಗೆ ಬಂದೆ ಕಳ್ತನ ಮಾಡಕ್ಕೆ, ನೀವು ಹರಿದೋಗಿರೋ ಕಂಬಳಿ ಹೊತ್ಕೊಂಡು ಮಲಗಿರಾ, ಪಕ್ಕದಲ್ಲೇ ಎಷ್ಟೊಂದು ಕಂಬಳಿಗಳು ಇಟ್ಟಿದ್ರಲ್ಲ, ನೀವ್ಯಾಕೆ ಹರಿದಿರೋದು ಹೊತ್ಕೊಂಡಿರಾ ನೀವು ಅಂತ ಕೇಳ್ತಾನೆ. ಆಗ ಚಾಣಕ್ಯ ಹೇಳ್ತಾನೆ, ಆ ಕಳ್ಳನಿಗೆ ಹೇಳ್ತಾನೆ, ಈ ಹರಿದೋಗಿರೋದು ನಂದು, ಅಲ್ಲಿಟ್ಟಿರೋದು ಅದು ಸಮಾಜಕ್ಕೆ ಸೇರಿದ್ದು, ಬಡವರಿಗೆ ವಿತರಣೆ ಮಾಡ್ಬೇಕು ಅಂತ ಹೇಳಿ ರಾಜ ಆಜ್ಞೆ ಮಾಡಿದ್ದಾನೆ, ಇಲ್ಲಿ ವಿತರಣೆ ಮಾಡಕ್ಕೆ ಇಲ್ಲಿ ತಂದಿಟ್ಟಿದ್ದಾರೆ ಅಷ್ಟೇ, ಅದು ನನಗ್ ಸೇರಿದ್ದಲ್ಲ. ನಮ್ಮ ಮನೇಲಿ ಇಟ್ಟಿರ್ಬೋದು, ಅದು ಸಮಾಜಕ್ಕೆ ಸೇರಿದ್ದು, ಅದು ನಾನು ಮುಟ್ಟೋ ಹಾಗಿಲ್ಲ ಅಂತ ಹೇಳ್ತು. ಒಂದ್ಸಲಿ ಚೀನಾದಿಂದ ಒಬ್ಬ ಬರ್ತಾನೆ, ಚಾಣಕ್ಯನನ್ನ ಮಾತಾಡಿಸ್ಬೇಕು, ಏನೋ ಚರ್ಚೆ ಮಾಡ್ಬೇಕು ಅಂತ ಬರ್ತಾನೆ. ಅಷ್ಟು ಸಂಜೆ ಆಗಿರುತ್ತೆ. ಚಾಣಕ್ಯನ ಮನೆಗೆ ಬರ್ತಾನೆ. ಚಾಣಕ್ಯ ಒಂದು ದೀಪ, ಬುಡ್ಡಿ ದೀಪ ಅಂತ ಕರೀತಾರಲ್ಲ, ಒಂದು ಸಣ್ಣದಾಗಿ ದೀಪ ಉರಿತಾ ಇದೆ, ಅದು ಪಕ್ಕದಲ್ಲಿ ಏನೋ
ಅವರು ಅಧ್ಯಯನ ಬರೀತಾ ಇದ್ದಾರೆ, ಓದ್ತಾ ಇದ್ದಾರೆ. ಅವನು ಬರ್ತಾನೆ, ಬಂದು ಈ ಥರ ಪರಿಚಯ ಮಾಡ್ಕೊಂಡು ಕೂತ್ಕೊಳ್ತಾನೆ. ಒಂದು 5-10 ನಿಮಿಷ ಚಾಣಕ್ಯರು ಏನೋ ಕೆಲಸ ಮಾಡ್ತಿರ್ತಾರೆ. ಅವ್ರು ಅದನ್ನು ಮಾಡಿ ಆಮೇಲೆ ಅವನ ಜೊತೆ ಮಾತಾಡಬೇಕು, ಯಾರೋ ಒಬ್ಬ ಪ್ರವಾಸಿಗ ಬಂದಿಯಾನೆ. ಆಗ ಅವರು ತಮ್ಮ ದೀಪವನ್ನು ಅವ್ರು ಆರಿಸ್ಬಿಡ್ತಾರೆ, ಚಾಣಕ್ಯ ಆರಿಸ್ಬಿಟ್ಟು ಇನ್ನೊಂದು ದೀಪ ಹಚ್ತಾರೆ. ಆಮೇಲೆ ಬನ್ನಿ ಮಾತಾಡೋಣ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾರೆ. ಅವರು ಎಲ್ಲ ಮಾತುಕತೆ ಆಗುತ್ತೆ. ಕಡೆಯಲ್ಲಿ ಕೇಳ್ತಾರೆ, ನನಗೆ ಎಲ್ಲ ಅರ್ಥ ಆಯ್ತು, ಆದರೆ ಒಂದು, ನೀವ್ಯಾಕೆ ಆ ದೀಪ ಆರಿಸ್ಬಿಟ್ಟು ಈ ದೀಪ ಹಚ್ಕೊಂಡ್ರೆ ನೀವು ಅಂತ. ಆಗ ಚಾಣಕ್ಯ ಹೇಳ್ತಾನೆ, ಆ ಮೊದಲ ನಾನು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೆ, ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ನನ್ನ ಕೆಲಸ. ಅವ್ರು ಕೊಟ್ಟಿರ್ತಕ್ಕಂಥ ಎಣ್ಣೆಯೆಲ್ಲ ಆ ದೀಪ ಉರಿತಾ ಇತ್ತು. ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದು ವೈಯಕ್ತಿಕ ಕೆಲಸ, ಇದಕ್ಕೆ ಆ ದೀಪ ಹೆಂಗ್ ಬಳಸ್ಲಿ ಅಂತ ಹೇಳಿ ಅದನ್ನ ಆಫ್ ಮಾಡಿದೆ ನಾನು. ಈಗ ನಿಮ್ ಜೊತೆ ಮಾತಾಡೋದು ನಾನು ವೈಯಕ್ತಿಕ ಖರ್ಚಲ್ಲಿ ಇರ್ತಕ್ಕಂಥ ಎಣ್ಣೆಯಲ್ಲಿ ನಾನು ದೀಪ ಹಚ್ಕೊಂಡಿದ್ದೀನಿ ಅಂತ. ಅಂದ್ರೆ ಈ ಮಟ್ಟದ ಒಂದು ಪರಿಶುದ್ಧತೆ, ಒಂದು ರೀತಿಯ ಟ್ರಾನ್ಸ್ಪರೆನ್ಸಿ, ಪ್ರಾಮಾಣಿಕತೆಯ ಒಂದು ಪರಾಕಾಷ್ಠೆ. ಇದೇ ರೀತಿ ನಾವು ವಿಶ್ವೇಶ್ವರಯ್ಯನವರ ಬದುಕಿನಲ್ಲೂ ನೋಡ್ತೀವಿ. ಅವರು ಕೂಡ ಒಂದು ಸರ್ಕಾರದ ತನಗೆ ಕೊಟ್ಟಂತ ಖರ್ಚನ್ನ ಅಥವಾ ಬೆಳಕನ್ನ, ಎಣ್ಣೆಯನ್ನ, ದೀಪವನ್ನ ಅದಕ್ಕೆ ಮಾತ್ರ ಬಳಸ್ತಾ ಇರ್ತಾರೆ. ಪೆನ್ ಕೂಡ ಪ್ರಾಯಶಃ ಚಾಣಕ್ಯನೇ ಪ್ರೇರಣೆ ಇರ್ಬೋದು. ಈ ರೀತಿ ಚಾಣಕ್ಯ ಬದುಕಿ ತೋರಿಸ್ಯಾನೆ. ಅಪರಿಗ್ರಹ ಅಂತ ಕರೀತಾರೆ. ಅಪರಿಗ್ರಹ ಅಂದ್ರೆ ಯಾರತ್ರನೂ ಏನು ಇಸ್ಕೊಳ್ತೇ ಇರೋದು. ದೊಡ್ಡ ಕಷ್ಟವಾದ ವ್ರತ ಅದು. ಬರೀ ಇಸ್ಕೊಳ್ಳೋದೇ ಇರೋದಲ್ಲ. ಕೆಲವ್ರು ಹೇಳ್ತಾರೆ, ನಾನು ಯಾರನ್ನು ಕೇಳಲ್ಲ, ಆದ್ರೆ ಯಾರು ಕೊಟ್ಟರೆ ಇಸ್ಕೊಳ್ತೀನಿ ಅಂತ. ಚಾಣಕ್ಯ ಆಗಲ್ಲ, ಇಸ್ಕೊಳ್ಳೋದಿಲ್ಲ, ಬೇಡ, ನನಗೆ ಬೇಡ, ನನ್ಗೆ ಏನ್ ಬೇಕೋ ಅದು ಸಾಕು ಅನ್ನುವ ಒಂದು ರೀತಿಯ ಒಂದು ಋಷಿ ಸನ್ಯಾಸಿಯಂತೆ ಅವರು ಬದುಕ್ತಾರೆ. ಅವರ ಜೀವನದ ಹೆಜ್ಜೆ ಹೆಜ್ಜೆಗೂ ಈ ರೀತಿಯ ಹತ್ತಾರು ಪ್ರಸಂಗಗಳು ನಾವು ನೋಡ್ತೀವಿ. ಅಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಆಳವಾಗಿ ಹೋಗುವಂಥದ್ದು. ಅವ್ರ ಕಡೆ ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಲ್ಲು ಬೆಳೆದಿರುತ್ತೆ, ದರ್ಬೆ, ಒಂದು ರೀತಿಯ ಹುಲ್ಲು, ಅದು ಕಾಲಿಗೆ ಚುಚ್ಚುತ್ತೆ. ಚುಚ್ಚಿದ್ರೆ ಇವರು ಆ ಪಕ್ಕದ ರೋಡಲ್ಲಿ ಹೋಗ್ಬೋದು, ಅಥವಾ ಅದಷ್ಟು ಮಾತ್ರ ಕಿತ್ತಾಕ್ಬೋದು. ಆದ್ರೆ ಅದನ್ನ ಬುಡ ಸಮೇತ ಇವ್ರು ಕಿತ್ತಾಕ್ಬಿಟ್ಟು ಅಲ್ಲಿ ಹತ್ತಿರದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸಿಹಿ ಆಗಿರ್ತಕ್ಕಂಥ ಹಾಲು ಅಥವಾ ಕಬ್ಬಿನ ಹಾಲು ಏನೋ ತಂದು ಸಿಹಿ ಆಗಿರ್ತಕ್ಕಂಥ ಅಲ್ಲ ಹಾಕ್ತಾರೆ. ಅಲ್ಲಿ ನೋಡ್ತಾ ಇದ್ದಂಥವ್ರು ಹೇಳ್ತಾರೆ, ಯಾಕೆ ಆ ರೀತಿ ಮಾಡಿದ್ರ ಅಂತ. ಇಲ್ಲ, ಈ ನನಗ್ ಚುಚ್ಚಿತು, ನಾನೊಮ್ಮೆ ಇನ್ನೊಬ್ರು ಚುಚ್ಚತ್ತೆ, ಅದಷ್ಟು ಮಾತ್ರ ಕತ್ತರಿಸಿದ್ರೆ ಮತ್ತೆ ಬೆಳೆಯುತ್ತದು, ಅದಕ್ಕೆ ಅದನ್ನ ಬುಡ ಸಮೇತ ಅದನ್ನ ಕಿತ್ತಾಕಿದ್ದೀನಿ. ಅಷ್ಟೇ ಅಲ್ಲ, ಈ ರೀತಿ ಸಿಹಿ ಹಾಕಿದ್ರೆ ಅಲ್ಲಿ ಅದನ್ನ ಸಿಹಿ ನೋಡ್ಕೊಂಡು ಇರುವೆ ಗೆದ್ದಲೆಲ್ಲ ಬಂದು ಅದೆಲ್ಲವನ್ನು ತಿಂದಾಕತ್ತೆ. ಅಂದ್ರೆ ಮೂಲೋತ್ಪಾಟನೆ ಅಂತ ಏನ್ ಕರೀತಾರೆ. ಅಂದ್ರೆ ಒಂದೇನಾದ್ರು ತೊಂದರೆ ಆಗ್ತಾ ಅಂದ್ರೆ ಅದನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನೋದು. ಈ ರೀತಿ ಅನೇಕ ಘಟನೆಗಳು ಬರುತ್ತೆ. ಹೀಗೆ ಚಾಣಕ್ಯ ಅಂತ ಹೇಳಿದ್ರೆ ಒಂದು ಅಖಂಡ ಭಾರತ, ಬೃಹತ್ ಭಾರತ ಅಂತ ಏನಿದೆ, ಅದರ ಒಂದು ರೀತಿ ಬರೀ ಕಲ್ಪನೆ ಮಾಡ್ಕೊಂಡಿದ್ದಲ್ಲ, ಅದನ್ನ ಸಾಕಾರಗೊಳಿಸಕ್ಕೆ ಈ ಅಖಂಡ ಭಾರತ, ಈ ಭಾರತ ಭೂಪ್ರದೇಶದಲ್ಲಿರ್ತಕ್ಕಂತಹ ಈ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಚಿಂತನೆ ಇದು ಉಳಿಬೇಕು ಅಂತ ಹೇಳಿದ್ರೆ ಇದು ರಕ್ಷಿತವಾಗಬೇಕು. ವಿದೇಶಿ ಆಕ್ರಮಣದ ಒಂದು ರುಚಿ ಆಗ್ಲೇ ಗೊತ್ತಾಗಿತ್ತು. ಹಾಗಾಗಿ ಅದರ ಮುಂದಾಲೋಚನೆ ಮಾಡಿ ಇದೊಂದು ಬೃಹತ್ ಆಗಿರ್ತಕ್ಕಂಥ ಭಾರತ ಇದು ಒಂದು ಬಲಿಷ್ಠವಾಗಿ ಉಳಿಬೇಕು ಅಂದ್ರೆ ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದು ಮಾಡಿದಂತಹ ಅತ್ಯಂತ ದೊಡ್ಡ ಸಾಹಸಿಗ ಅಂತ ಕರಿಬೋದು ನಾವು. ಅವ್ರು ಹೇಗೆ ಅಂದ್ರೆ ನಮ್ಗೆ ಅನೇಕ ಬಾರಿ ಅವರ ಒಂದು ಜೀವನದ ಕತೆ 2000 ವರ್ಷ ಆಗ್ಬಿಟ್ಟಿದೆ. ಇವತ್ತಿಗೂ ಕೂಡ ಯಾರಾದರೂ ಒಂದು ತಂತ್ರ, ವ್ಯೂಹ, ಸ್ಟ್ರಾಟಜಿ ಅಂತ ಬಂದಾಗ ಚಾಣಕ್ಯನ ಶಬ್ದ ಬಳಸ್ತಾರೆ. ಅಂದ್ರೆ ಅದಕ್ಕೆ ಅವರು ಸಿನಾನಿಮಸ್ ಆಗ್ಬಿಡ್ಯಾರ. ಆ ರೀತಿಯ ಒಂದು ವಿಚಾರವನ್ನ ಜಗತ್ತಿಗೆ ಕೊಟ್ಟಂತವ್ರು. ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರ ನಮ್ಗೆ ವರ್ಬ್ಯಾಟಮ್ ಇವತ್ತಿಗೆ ಉಪಯೋಗ ಆಗಬಹುದು ಅಂತ ಅಲ್ಲ, ಆದ್ರೆ ಅದರ ತತ್ವ, ಆ ಚಾಣಕ್ಯ ನೀತಿಯಲ್ಲಿರ್ಬೋದು, ಚಾಣಕ್ಯನ ಅರ್ಥಶಾಸ್ತ್ರ ಇರ್ಬೋದು, ಅದು ಬಹಳ ಒಂದು ಉಪಯೋಗ ಆಯ್ತು. ಅದೊಂದು ರೀತಿ ಮ್ಯಾನ್ಯುವಲ್ ಇದ್ದಂಗೆ. ಅದು ಬರೀ ಮೌರ್ಯ ಸಾಮ್ರಾಜ್ಯಕ್ಕೆ ಒಂದು ಮ್ಯಾನ್ಯುವಲ್ ಅಲ್ಲ, ಎಲ್ಲಾ ಸಾಮ್ರಾಜ್ಯಕ್ಕೂ. ಇವರ ಚಾಣಕ್ಯನ ಅರ್ಥಶಾಸ್ತ್ರವನ್ನ ಬೇರೆ ಬೇರೆ ದೇಶಕ್ಕೆ ಅನುವಾದಾಗಿ ಅಲ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು ಇವತ್ತಿಗೂ ಕೂಡ. ಆ ದೇಶಕ್ಕೂ ಇದು ಪ್ರಸ್ತುತ ಅನ್ಸಿದೆ. ಬರೀ
ಸಾಮ್ರಾಜ್ಯ ಅಷ್ಟೇ ಅಲ್ಲ, ಸಂಸ್ಥೆಗಳು ಕಟ್ಟೋರು ಹೇಗೆ ಕಟ್ಟಬೇಕು, ಜನರನ್ನ ಹೆಂಗ್ ನಿರ್ವಹಣೆ ಮಾಡಬೇಕು ಇತ್ಯಾದಿ ಹಲವು ವಿಷಯಗಳನ್ನ ಒಂದು ಬಹಳ ಕೂಲಂಕುಷವಾಗಿ ಹೇಳಿರ್ತಕ್ಕಂಥದ್ದು ನಾವು ಚಾಣಕ್ಯನ ಇದ್ರಲ್ಲಿ ನೋಡ್ತೀವಿ. ಆ ಒಂದು ಚಿಂತನೆ ಹೇಗಿದೆ, ಅದು ಒಂದು ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಕ್ಕೆ, ರಾಷ್ಟ್ರ ರಕ್ಷಣೆ ಮಾಡಕ್ಕೆ ಅದು ಬಹಳ ಅನುಕೂಲಕರ. ಇತ್ತೀಚೆಗೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮುಂಚೆ ಆಗಿದ್ದಂತ ಶಿವಶಂಕರ್ ಮೆನನ್ ಅನ್ನೋರು ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ನಮ್ಮ ದೇಶದ ಒಂದು ಈ ಪರಂಪರೆಯಲ್ಲೇ ಆ ಒಂದು ಲಾಭ ಸಿಕ್ಕಿದೆ. ಯಾರು? ಚಾಣಕ್ಯನ ಈ ಚಿಂತನೆ, ನಮ್ಮ ರಾಷ್ಟ್ರದ ರಕ್ಷಣೆಯಾಗಿ ಯೋಚನೆ ಮಾಡುವಂಥದ್ದು, ಸ್ಟ್ರಾಟಜಿ ಮಾಡುವಂಥದ್ದು ಅಂತ ಅವರು ಚಾಣಕ್ಯನ ಉಲ್ಲೇಖ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ದೇಶಕ್ಕೆ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಇದ್ರು ಸ್ವಾತಂತ್ರ್ಯ ನಂತರ. ಅದ್ಯಾರು ಅಂದ್ರೆ ಸರ್ದಾರ್ ಪಟೇಲ್. ಅವ್ರನ್ನ ಮಾಡರ್ನ್ ಚಾಣಕ್ಯ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕೆಂದ್ರೆ 500 ಸಣ್ಣ ಪುಟ್ಟ ರಾಜ್ಯಗಳನ್ನ ಭಾರತದಲ್ಲಿ ವಿಲೀನ ಮಾಡ್ತಕ್ಕಂತಹ ತುಂಬಾ ಒಂದು ಕಾಂಪ್ಲೆಕ್ಸ್ ಕೆಲಸ, ಅದನ್ನ ಅವ್ರು ಯಶಸ್ವಿಯಾಗಿ ಮಾಡಿ ತೋರಿಸಿದಂತ ಒಬ್ಬ ಆಧುನಿಕ ಚಾಣಕ್ಯ ಅಂತ, ಸ್ವಾತಂತ್ರ್ಯೋತ್ತರ ಭಾರತದ ಚಾಣಕ್ಯ ಅಂತ ಕರೀತಾರೆ. ಇವತ್ತಿಗೆ ಅಂದ್ರೆ ಈಗ 2025-26 ಈ ಇಸ್ವಿಯಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಚಾಣಕ್ಯ ಅಂದ್ರೆ ನಮ್ಗೆ ತಕ್ಷಣ ಎಲ್ರ ಬಾಯಲ್ಲಿ ಬರೋದು ಅಮಿತ್ ಶಾ. ಅಂದ್ರೆ ಚಾಣಕ್ಯನ ಕಾಲದಿಂದ ಈಗಿನ ತನಕನೂ ತುಂಬಾ ಒಂದು ಆಳವಾಗಿ ರಾಜನೀತಿಯನ್ನ, ಒಂದು ಸಮಾಜ ಹಿತಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂತಹ ವ್ಯೂಹ ಸ್ಟ್ರಾಟಜಿ ಮಾಡ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ನಮ್ಮಲ್ಲಿ ಚಾಣಕ್ಯನಿಗೆ ಹೋಲಿಸಿದ್ದಾರೆ ಅಥವಾ ಚಾಣಕ್ಯನಿಂದ ಆದರ್ಶ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಂದು ವಿಶೇಷ ಅಂದ್ರೆ ಅವನು ಆದರ್ಶವಾದ ಮತ್ತು ವ್ಯವಹಾರ ಇದೆರಡನ್ನು ಬ್ಯಾಲೆನ್ಸ್ ಮಾಡೋದ್ರೆ ಹೇಗೆ ಅಂತ ತೋರಿಸ್ಕೊಡ್ತಾನೆ. ಆ ವ್ಯವಹಾರವೂ ಬೇಕು, ಆ ಕುಟಿಲತೆನೂ ಬೇಕಾಗತ್ತೆ, ಜಾಣ್ಮೆನೂ ಬೇಕಾಗತ್ತೆ, ಗೆಲ್ಲಕ್ಕೆ ಏನ್ ಮಾಡಬೇಕೋ ಅದ್ ಮಾಡ್ಬೇಕು, ಆದ್ರೆ ಆದರ್ಶವನ್ನು ಬಿಡಬಾರ್ದು. ಸಾಮಾನ್ಯವಾಗಿ ಚಾಣಕ್ಯನ ಚಿತ್ರವನ್ನ ನೋಡಿದಾಗ ತುಂಬಾ ಕೋಪಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಚಿತ್ರ ತೋರಿಸ್ತಾರೆ. ಅಂದ್ರೆ ಆ ಘಟನೆ ಅದು ಸಿಂಬಾಲಿಕ್ ಅದು. ಆದ್ರೆ ಕೋಪನು ಒಳ್ಳೇದು ಅಂತ ಹಿಂಗೆ ತೋರಿಸ್ಕೊಟ್ರು ಚಾಣಕ್ಯ. ಕೋಪಿಸ್ಕೊಂಡಿದ್ ಯಾಕೆ ಅಂದ್ರೆ ನನಗೇನೋ ಸಿಗ್ಲಿಲ್ಲ ಅಂತಲ್ಲ, ಆದ್ರೆ ನಮ್ಮ ರಾಷ್ಟ್ರದ ಹಿತಕ್ಕಾಗಿ ಅವರು ಕೋಪಿಸ್ಕೊಂಡಿದ್ದು. ಇಂತಹ ಕೋಪ ಬೇಕು. ಕೋಪ ಅಂದ್ರೆ ಅನೇಕರಿಗೆ ತಾಮಸಿಕ ಅಂತ ಹೇಳ್ತಾರೆ, ಆದ್ರೆ ಕೋಪದಲ್ಲೂ ಒಂದು ಸಾತ್ವಿಕ ಕೋಪ ಇದೆ. ಯಾವುದು ಅಂತ ಹೇಳಿದ್ರೆ ಅದು ಸಮಾಜ ಹಿತಕ್ಕಾಗಿ, ರಾಷ್ಟ್ರ ಹಿತಕ್ಕಾಗಿ ಕೋಪ ಮಾಡ್ಕೊಂಡ್ರೆ ಅದು ಒಳ್ಳೇದೇ. ಯಾರೋ ಒಬ್ಬ ದುಷ್ಟ ಬಂದೇನೋ ಅನ್ಯಾಯ ಮಾಡ್ತಾನೆ ಅಂದ್ರೆ ನಾವು ಕೋಪಿಸ್ಕೊಂಡ್ಬಿಟ್ರೆ ಅದು ತಾಮಸಿಕ ರಾಜಸಿಕ ಆಗ್ಬಿಡುತ್ತೆ ಅನ್ಕೊಳ್ಳೋದು ತಪ್ಪು. ಅದನ್ನ ಚಾಣಕ್ಯ ತೋರಿಸ್ಕೊಡ್ತಾರೆ. ಇನ್ನೊಂದು ಬಹಳ ದೊಡ್ಡ ಸಂದೇಶ ನನ್ಗನ್ಸಿದಂದ್ರೆ, ಅನೇಕರ ಯೋಚನೆ ಹೇಗೆ ಅಂದ್ರೆ ದುಡ್ಡು ಒಂದಿದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವ ಒಂದು ಯೋಚನೆ ಇದೆ. ದುಡ್ಡೊಂದು ಮುಖ್ಯ, ದುಡ್ಡೇ ಸರ್ವಸ್ವ, ದುಡ್ಡಿದ್ರೆ ಎಲ್ಲವೂ ಸಾಧ್ಯ ಅನ್ನುವ ಯೋಚನೆ ಅನೇಕರಲ್ಲಿದೆ. ಇನ್ ಕೆಲವ್ರನಲ್ಲಿ ಜನ ಬೆಂಬಲ ಅದಿದ್ಬಿಟ್ರೆ ನಾನು ದುಡ್ಡು ಮಾಡ್ಬೋದು, ಇನ್ನೇನ್ ಬೇಕಾದ್ರೂ ಮಾಡ್ಬೋದು ಅನ್ನುವ ಒಂದಿದೆ. ಆದ್ರೆ ದುಡ್ಡು ಅನ್ನೋದು ಹೊಟ್ಟೋಗ್ಬೋದು ಅಥವಾ ಬರ್ದೇನೆ ಇರ್ಬೋದು. ಜನ ಬೆಂಬಲ ಇವತ್ತಿದೆ, ಸಡನ್ ಆಗಿ ಒಂದು ಎಲೆಕ್ಷನ್ ಆಯ್ತು, ನಿಮ್ಮನ್ನು ಸೋಲಿಸ್ಬಿಡ್ಬೋದು. ಅತ್ಯಂತ ಜನಪ್ರಿಯ ನಾಯಕ ಅಂತ ಬೋರ್ಡ್ ಹಾಕೊಂಡಿರ್ತಾರೆ, ಡಿಪಾಸಿಟೇ ಹೊಡೋದು, ಅವರು ಮನೇಲಿ ಕೂತ್ಕೊಂಡು ಟಿವಿ ನೋಡ್ಬೇಕಾದ್. ಅಂದ್ರೆ ಜನ ಬೆಂಬಲ ಅನ್ನೋದು ಕೂಡ ವೋಲಟೈಲ್, ಅದೇ ಎಲ್ಲ ಆಗ್ಬಿಡತ್ತೆ ಅಂದ್ರೆ ಇಲ್ಲ. ಆದ್ರೆ ಚಾಣಕ್ಯ ಅವರ ಜೀವನದಲ್ಲಿ ನಾವು ನೋಡೋದು ಬುದ್ಧಿಶಕ್ತಿ, ಜ್ಞಾನ, ಅದು ಎಷ್ಟು ಪವರ್ಫುಲ್ ಅಂತ ತೋರಿಸ್ಕೊಟ್ಟಿದ್ದು ನಾವು ಚಾಣಕ್ಯರ ಜೀವನದಲ್ಲಿ ನೋಡ್ತೀವಿ. ಅವರ ಬುದ್ಧಿ ಮತ್ತೆ ಅವರ ಜ್ಞಾನ ಅದು ಎಷ್ಟು ಪವರ್ಫುಲ್ ಅಂದ್ರೆ ಒಂದು ಸಾಮ್ರಾಜ್ಯವನ್ನೇ ಕೆಳಗಿಳಿಸಿ ಮತ್ತೊಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತಕ್ಕಂತೆ ಅದನ್ನ ನೋಡ್ಕೊಂಡ್ಯಾರ. ಅವರ ತಾಕತ್ ಇಡೀ, ಯಾರ ಹತ್ರ ಏನಿರಲ್ಲ, ಸೈನ್ಯ ಇರಲ್ಲ, ದುಡ್ಡಿರಲಿಲ್ಲ, ಜನ ಬೆಂಬಲ ಏನಿರಲ್ಲ, ಅವರ ಅಪಾರವಾದಂಥ ಜ್ಞಾನ ಅದನ್ನ ಅವರು ಬಳಸಿ ಅವರ ಬುದ್ಧಿಶಕ್ತಿಯಿಂದಾಗಿ ಮಾಡಿ ತೋರಿಸೋರು. ಅಂದ್ರೆ ಬುದ್ಧಿ ಇದ್ರೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಳ್ತಾರೆ. ಆದ್ರೆ ಇದೆಲ್ಲದರ ಸುತ್ತಮುತ್ತನು ಅವರು ಪ್ರಧಾನವಾಗಿ ಇಟ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ಧರ್ಮ. ನಾವ್ ಏನೇ ಮಾಡಿದ್ರು ಅದು ಸರ್ವಜನ ಹಿತಾಯ, ಧರ್ಮದ ದಾರಿಯಲ್ಲಿ ಇರಬೇಕು ಅನ್ನೋದೇ ಅವರ ಒಂದು ತೋರಿಸ್ಕೊಡುತ್ತೆ. ಹಾಗಾಗಿ ಚಾಣಕ್ಯರ ಜೀವನ ಅಂತ ಹೇಳಿದ್ರೆ ಅತ್ಯಂತ ಸರಳ ಜೀವನ, ಉದಾತ್ತ ಚಿಂತನ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅನೇಕರಲ್ಲಿ ಉಲ್ಟಾ ಆಗ್ಬಿಡುತ್ತೆ, ಹೈ ಲಿವಿಂಗ್, ಸಿಂಪಲ್ ಥಿಂಕಿಂಗ್ ಅಂತ. ಹಾಗಾಗಿ ಚಾಣಕ್ಯರ ಜೀವನದಲ್ಲೇ ಹಂಗಲ್ಲ, ಅವರು
ವೈಯಕ್ತಿಕ ಜೀವನ ನೋಡಿದ್ರೆ ಅತ್ಯಂತ ಸರಳ, ಏನೂ ಇಲ್ಲ, ಏನೂ ಆಕರ್ಷಕ ಇಲ್ಲ, ಏನೂ ಇಲ್ಲ. ಆದ್ರೆ ಅವರ ಕೊಡುಗೆ ಸಾವಿರಾರು ವರ್ಷ ಆದ್ರೂ ಕೂಡ ಜನರಿಗೆ ಒಂದು ಬೆಳಕು ತೋರಿಸ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಚಾಣಕ್ಯ ಅಂದ್ರೆ ಕೇವಲ ಕಿಂಗ್ ಮೇಕರ್ ಅಲ್ಲ, ಆದ್ರೆ ಅವರೊಬ್ಬ ಋಷಿ, ನಮ್ಮ ಕಾಲದ ಒಬ್ಬ ಋಷಿ. ಋಷಿ ಅಂದ್ರೆ ಯಾರು ಅಂದ್ರೆ ಅವರು ಎಲ್ಲರ ಸಮಾಜ ಸಮಷ್ಟಿಯ ಹಿತವನ್ನ ನೋಡೋರು, ಭದ್ರಮಿಚ್ಚಂತ ಋಷಯ ಅಂತ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಚಾಣಕ್ಯ ಅವರು ಕೇವಲ ಆಚಾರ್ಯ ಅಲ್ಲ, ಕೇವಲ ಕಿಂಗ್ ಮೇಕರ್ ಅಲ್ಲ, ಅಂತಹ ದೊಡ್ಡ ಋಷಿ ಚಾಣಕ್ಯ ಅವರಿಗೆ ನನ್ನ ತಿಳುವಳಿಕೆಗೆ, ನನ್ನ ಮಿತಿಗೆ ಬಂದಂತ ಒಂದಷ್ಟು ಚಿಂತನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಮಸ್ಕಾರ.